ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಕ್ವೆಶ್ಚನ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಿಮಗೆ 23/12/2018 ನಡೆದಂತಹ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP ಪರೀಕ್ಷೆಯ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವರ್ಷನ್ ಡಿ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸಂಪೂರ್ಣ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಕರ್ನಾಟಕ ಕ್ವೆಶ್ಚನ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಇಲಾಖೆಯ ಅಧಿಕೃತ ಪ್ರಶ್ನೆ ಪತ್ರಿಕೆಗಳನ್ನು ಸಪರೇಟ್ ಪ್ಲೇಲಿಸ್ಟ್ ಮಾಡಿ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸೊ ಪ್ರಶ್ನೆ ಮತ್ತು ಉತ್ತರಗಳನ್ನು ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ. ವಾಟ್ ಇಸ್ ದ ನಂಬರ್ ಆಫ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಕರ್ನಾಟಕ? ವಿಧಾನಸಭೆಯ 1/3 ಭಾಗ ವಿಧಾನ ಪರಿಷತ್ನಲ್ಲಿರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ 225 ವಿಧಾನಸಭಾ ಸದಸ್ಯರಿದ್ದಾರೆ. 224 ಜನ ಆಯ್ಕೆ ಆಗ್ತಾರೆ, ಒಬ್ಬರು ಆಂಗ್ಲೋ ಇಂಡಿಯನ್ ಇರ್ತಾರೆ. ಸೊ ಅದರ 1/3 ಭಾಗ ಅಂದರೆ 75 ಜನ. ಕರ್ನಾಟಕದ ವಿಧಾನ ಪರಿಷತ್ನಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ 75 ಪ್ರಸ್ತುತವಾಗಿ ಇರ್ತದೆ. ಓಕೆ, ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನು ವಿಧಾನ ಪರಿಷತ್ತು ಅಂತ ಕರೀತಾರೆ. ವಿಧಾನಸಭೆಯಲ್ಲಿ 224 ಜನ, ವಿಧಾನ ಪರಿಷತ್ 224 + 1 225, ವಿಧಾನ ಪರಿಷತ್ನಲ್ಲಿ ಅದರ 1/3 ಭಾಗ ಅಂದರೆ 75 ಜನರನ್ನು ಆಯ್ಕೆ ಮಾಡ್ಕೋಬೋದು. ಈ ವಿಧಾನ ಪರಿಷತ್ ಇದೆಯಲ್ಲ, ಭಾರತದ 28 ರಾಜ್ಯಗಳಲ್ಲಿ ಪ್ರಸ್ತುತವಾಗಿ 6 ರಾಜ್ಯಗಳಲ್ಲಿದೆ. ಅದರಲ್ಲಿ ಒಂದು ರಾಜ್ಯ ನಮಗೆ ವಿಧಾನ ಪರಿಷತ್ ಬೇಡ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಇದು ಮಾಡಿದೆ, ಆಂಧ್ರ ಪ್ರದೇಶ. ಮೊದಲು ನಮಗೆ ಇದ್ದಂಥದ್ದು ಆಂಧ್ರ ಪ್ರದೇಶ, ಕರ್ನಾಟಕ, ಉತ್ತರ ಪ್ರದೇಶ, ಆಂಧ್ರ, ಬಿಹಾರ, ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ತೆಲಂಗಾಣ ಇಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇತ್ತು. 2019ರಲ್ಲಿ ಜಮ್ಮು ಕಾಶ್ಮೀರ ತನ್ನ ರಾಜ್ಯದ ಸ್ಥಾನಮಾನವನ್ನು ಕಳ್ಕೊಂಡು ಕೇಂದ್ರಾಡಳಿತ ಪ್ರದೇಶ ಆದ ಮೇಲೆ ಅಲ್ಲಿ ಒಂದು ವಿಧಾನ ಪರಿಷತ್ತನ್ನು ತೆಗೆಯಲಾಯಿತು. 2020ರ ಜನವರಿ ತಿಂಗಳಲ್ಲಿ ಆಂಧ್ರ ಪ್ರದೇಶ ತನಗೂ ಕೂಡ ವಿಧಾನ ಪರಿಷತ್ ಬೇಡ ಅಂತ ಹೇಳಿ ಅದನ್ನು ಅಬಾಲಿಷ್ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡಿ ಒಂದು ಪಕ್ಷ ಸೆಂಟ್ರಲ್ ಗೌರ್ಮೆಂಟ್ ಒಪ್ಪಿಗೆ ಕೊಟ್ಟರೆ ವಿಧಾನ ಪರಿಷತ್ತಿನ ಸ್ಟೇಟಸನ್ನು ಆಂಧ್ರ ಕೂಡ ಕಳ್ಕೊಳ್ಳುತ್ತೆ. ಆಂಧ್ರ ಪ್ರದೇಶ ಒಂದು ಪಕ್ಷ ಈ ಒಂದು ಸ್ಟೇಟಸನ್ನು ಕಳ್ಕೊಂಡ್ರೆ ಇನ್ನು 5 ರಾಜ್ಯಗಳು ಉಳ್ಕೋತವೆ. ಕರ್ನಾಟಕ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ ಮತ್ತು ತೆಲಂಗಾಣ ಈ 5 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ನಾವು ಕಾಣಬಹುದು. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಮುಂದಿನ ಪ್ರಶ್ನೆ ನೋಡಿ. ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ 2018ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಪ್ರಸ್ತುತ 2020 ಈ ಪ್ರಶ್ನೆ ಪತ್ರಿಕೆಯನ್ನು ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ. 2018ರ ಮೇ 23ರಂದು JDS ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದರು. ಆವಾಗ HD ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಪ್ರಸ್ತುತವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗಿದ್ದಾರೆ ಮತ್ತು ಕರ್ನಾಟಕದ ರಾಜ್ಯದ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಅವರು ಆಗಿರ್ತಾರೆ. 2019 ಜುಲೈ 26ರಿಂದ ಇವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. 371J ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನವನ್ನು ದೊರಕಿಸಿದಂತಹ ತಿದ್ದುಪಡಿ ಯಾವುದು ಅಂತ ಮುಂದಿನ ಪ್ರಶ್ನೆ ಆಗಿರ್ತದೆ. ವಿಚ್ ಇಸ್ ದ ಅಮೆಂಡ್ಮೆಂಟ್ ದಟ್ ಹ್ಯಾಸ್ ಗ್ರಾಂಟೆಡ್ ಸ್ಪೆಷಲ್ ಸ್ಟೇಟಸ್ ಟು 371J ಹೈದರಾಬಾದ್ ಕರ್ನಾಟಕ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 98. ನಮ್ಮ ಸಂವಿಧಾನದಲ್ಲಿ 20ನೇ ಭಾಗ 20th ಪಾರ್ಟನ್ನು ನೀವು ನೋಡಿದ್ರೆ ಅದು ನಮ್ಮ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಡ್ತದೆ. 2012ನೇ ಇಸ್ವಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡತಕ್ಕಂಥ ಒಂದು ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಇದು 2013 ಜನವರಿ 1ರಿಂದ ಜಾರಿಗೆ ಬಂತು. ಆ ಒಂದು ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು, ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ವಿ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, 6 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಇವು 6 ಜಿಲ್ಲೆಗಳನ್ನು ಅದು ಒಳಗೊಂಡಿರುತ್ತದೆ. ಪೊಲೀಸ್ ಇಲಾಖೆ ಸಂವಿಧಾನದ ಯಾವ ಪಟ್ಟಿಗೆ ಸೇರುತ್ತದೆ? ಮುಂದಿನ ಪ್ರಶ್ನೆ. ಟು ವಿಚ್ ಲಿಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡಸ್ ಬಿಲಾಂಗ್ಸ್? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಇದು ರಾಜ್ಯ ಪಟ್ಟಿಗೆ ಸೇರ್ತದೆ. ಪೊಲೀಸ್ ಇಲಾಖೆ ಸಂವಿಧಾನದ ರಾಜ್ಯ ಪಟ್ಟಿಗೆ ಸೇರ್ತದೆ. ನಮ್ಮ ಸಂವಿಧಾನದ 11ನೇ ಭಾಗವನ್ನು ನೀವು ನೋಡಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಅಲ್ಲಿ ತಿಳಿಸಲಾಗ್ತದೆ. ಮತ್ತು ನಮ್ಮ ಸಂವಿಧಾನದ 246ನೇ ವಿಧಿಯನ್ನು ನೀವು ನೋಡಿದ್ರೆ ಈ ಒಂದು ಪಟ್ಟಿ ಏನಿದೆ ದೇಶದಲ್ಲಿರ್ತಕ್ಕಂತಹ ವಿವಿಧ ಭಾಗಗಳನ್ನು 3 ಪಟ್ಟಿಗಳಾಗಿ ವಿಂಗಡಣೆ ಮಾಡಿ 7ನೇ ಅನುಸೂಚಿ ಪಟ್ಟಿಯನ್ನು ಕೊಟ್ಟಿರ್ತಾರೆ. 1ನೇ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿ ಅಂತ ನೋಡ್ತೀವಿ, 2ನೇದು ರಾಜ್ಯ ಪಟ್ಟಿ, 3ನೇದು ಸಮವರ್ತಿ ಪಟ್ಟಿ.
ಮೂಲ ಸಂವಿಧಾನದಲ್ಲಿ ನಾವು ನೋಡೋದಾದರೆ 97 ಕೇಂದ್ರ ಪಟ್ಟಿ, 66 ರಾಜ್ಯ ಪಟ್ಟಿ ಮತ್ತು 47 ವಿಷಯಗಳು ಸಮವರ್ತಿ ಪಟ್ಟಿಗೆ ಬರ್ತವೆ. ಪ್ರಸ್ತುತವಾಗಿ 100 ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿವೆ, 61 ರಾಜ್ಯ ಪಟ್ಟಿಯಲ್ಲಿವೆ ಮತ್ತು 52 ಸಮವರ್ತಿ ಪಟ್ಟಿ. ಸಮವರ್ತಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಸಮಾನವಾದ ಅವಕಾಶವನ್ನು ಹೊಂದಿರ್ತವೆ. ಲೋಕಸಭಾ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಕೆಳಗಿನ ಯಾರಿಗೆ ನೀಡಬೇಕಾಗುತ್ತದೆ? ಮುಂದಿನ ಪ್ರಶ್ನೆ. ಟು ಹೂಮ್ ಶುಡ್ ಲೋಕಸಭಾ ಸ್ಪೀಕರ್ ಸಬ್ಮಿಟ್ ಹಿಸ್ ಆರ್ ಹರ್ ರೆಸಿಗ್ನೇಷನ್ ಲೆಟರ್? ಸರಿಯಾದಂಥ ಉತ್ತರ ಉಪಸಭಾಪತಿಗಳಿಗೆ ನೀಡಬೇಕಾಗುತ್ತೆ. ಲೋಕಸಭಾ ಸ್ಪೀಕರು ತಮ್ಮ ಪದವಿಗೇನಾದ್ರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಸಂವಿಧಾನದ 94ನೇ ವಿಧಿಯ ಅನ್ವಯ ಅವರು ಉಪಲೋಕಸಭಾಪತಿ ಏನಿರ್ತಾರೆ ಅವರಿಗೆ ಒಂದು ರಾಜೀನಾಮೆ ಪತ್ರವನ್ನು ನೀಡ್ಬೋದು. ಇನ್ನು ನಮ್ಮ ಸಂವಿಧಾನದ 73ನೇ ವಿಧಿಯನ್ನು ನೀವು ನೋಡಿಕೊಂಡ್ರೆ ಅಲ್ಲಿ ಲೋಕಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ಹೇಳುತ್ತೆ. ಮತ್ತು 95ನೇ ವಿಧಿಯನ್ನು ನೋಡಿಕೊಂಡ್ರೆ ಲೋಕಸಭೆಯ ಸಭಾಪತಿ ಹುದ್ದೆ ಖಾಲಿಯಾದಾಗ ಉಪಸಭಾಪತಿ ಏನಿರ್ತಾರೆ ಅವರು ತಾತ್ಕಾಲಿಕವಾಗಿ ಆ ಹುದ್ದೆಯನ್ನು ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ. ಮೊಟ್ಟ ಮೊದಲ ಲೋಕಸಭಾ ಸ್ಪೀಕರ್ ಅಂತ ಕರಿತೀವಿ ಅಥವಾ ಲೋಕಸಭಾ ಸಭಾಪತಿ ಯಾರಪ್ಪ ಅಂದರೆ ಮಾವಳಂಕರ್. 1952ರಿಂದ 56 ತನಕ ಕೆಲಸ ಮಾಡಿದ್ದಾರೆ ಮಾವಳಂಕರ್. ಇವರು ನಮ್ಮ ದೇಶದ ಮೊಟ್ಟ ಮೊದಲ ಲೋಕಸಭಾ ಸ್ಪೀಕರ್. ಇನ್ನು ಪ್ರಸ್ತುತ ಇರತಕ್ಕಂಥ ಲೋಕಸಭೆ 17ನೇ ಲೋಕಸಭಾ ಸ್ಪೀಕರ್ ಯಾರಪ್ಪ ಅಂದರೆ ಓಂ ಬಿರ್ಲಾ. ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮಿನೇಷನ್ಸಲ್ಲಿ ಕೇಳ್ಬೋದು. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಪ್ಷನ್ 3. 1947 ಆಗಸ್ಟ್ 29ರಂದು ಭಾರತ ಸಂವಿಧಾನದ ರಚನೆ ಮಾಡೋದಕ್ಕೆ ಕರಡು ಸಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಾಯಿತು. ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಂಡಿದ್ದರು. ಸಮಾನತೆ ಹಕ್ಕನ್ನು ಪ್ರತಿಪಾದಿಸುವಂಥ ವಿಧಿ ಯಾವುದು? ಮುಂದಿನ ಪ್ರಶ್ನೆ. ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸ್ತಕ್ಕಂಥ ವಿಧಿ ನಮ್ಮ ಸಂವಿಧಾನದ 14ನೇ ವಿಧಿ ಸಮಾನತೆ ಹಕ್ಕಿನ ಬಗ್ಗೆ ಹೇಳ್ತದೆ. ನಮ್ಮ ಸಂವಿಧಾನದ 3ನೇ ಭಾಗ ಪಾರ್ಟ್ 3ಗೆ ಹೋದರೆ 12ರಿಂದ 35 ತನಕ ಮೂಲಭೂತ ಹಕ್ಕುಗಳ ಬಗ್ಗೆ ಮೆನ್ಷನ್ ಇರ್ತದೆ. ಅದರಲ್ಲಿ ಸಮಾನತೆಯ ಹಕ್ಕನ್ನು ನಾವು 14ರಿಂದ 18 ತನಕ ಕಾಣ್ತೀವಿ. ಸ್ವಾತಂತ್ರ್ಯದ ಹಕ್ಕನ್ನು 19ರಿಂದ 22, ಶೋಷಣೆಯ ವಿರುದ್ಧದ ಹಕ್ಕನ್ನು 23ರಿಂದ 24, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30 ಮತ್ತು ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ 32ನೇ ವಿಧಿಯನ್ನು ಕರಿತೀವಿ. ಈ 32ನೇ ವಿಧಿಯನ್ನು ಸಂವಿಧಾನದ ಜೀವ ಅಥವಾ ಹೃದಯ, ಆತ್ಮ ಮತ್ತು ಹೃದಯ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ. 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿರ್ತಾರೆ, ನೆನಪಲ್ಲಿಟ್ಕೊಂಡಿರಿ. ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಯಾವ ಭಾಗದಲ್ಲಿ ಕಂಡುಬರ್ತದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ 4ನೇ ಭಾಗ. ನಮ್ಮ ಸಂವಿಧಾನದ 4ನೇ ಭಾಗದ 36ನೇ ವಿಧಿಯಿಂದ 51ನೇ ವಿಧಿ ತನಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಕಾಣಬಹುದು. ಇನ್ನು ನಮ್ಮ ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ ಹೇಳುತ್ತೆ. 3ನೇ ಭಾಗ ಮೂಲಭೂತ ಹಕ್ಕುಗಳು ಡೈರೆಕ್ಟಿವ್ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ. ಮತ್ತು 5ನೇ ಭಾಗ ಏನಿದೆ ಅದು ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ. ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? ಮುಂದಿನ ಪ್ರಶ್ನೆ. ವಾಟ್ ಇಸ್ ದ ಮಿನಿಮಮ್ ಏಜ್ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಸರಿಯಾದಂಥ ಉತ್ತರ 35 ವರ್ಷಗಳು. ಆಪ್ಷನ್ 2. ಭಾರತದ ರಾಷ್ಟ್ರಪತಿಯಾಗೋದಕ್ಕೆ, ಭಾರತದ ಉಪರಾಷ್ಟ್ರಪತಿಯಾಗೋದಕ್ಕೆ ಮತ್ತು ಒಂದು ರಾಜ್ಯದ ರಾಜ್ಯಪಾಲರಾಗೋದಕ್ಕೆ ಕನಿಷ್ಠ ವಯೋಮಿತಿ 35 ವರ್ಷಗಳಾಗುತ್ತವೆ. ಅದೇ ರೀತಿ ಭಾರತದ ಪ್ರಧಾನಮಂತ್ರಿಯಾಗೋದಕ್ಕೆ, ಲೋಕಸಭೆಯ ಸದಸ್ಯರಾಗೋದಕ್ಕೆ ಮತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಮಿನಿಮಮ್ ವಯಸ್ಸು 25 ವರ್ಷ ಆಗಿರ್ತದೆ. ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇನ್ನು ರಾಜ್ಯಸಭೆಗೆ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ, ವಿಧಾನ ಪರಿಷತ್ಗೆ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ 30 ವರ್ಷಗಳು ಆಗಿರಬೇಕು. ಇದನ್ನು ಹೊರತುಪಡಿಸಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಬೇಕು ಅಂದರೆ ತಾಲೂಕ್ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿಗೆ ಸದಸ್ಯರು, ಮುನ್ಸಿಪಾಲಿಟಿಗೆ ಸದಸ್ಯರಾಗಬೇಕು ಅಂದರೆ ಕನಿಷ್ಠ 21 ವರ್ಷ ಆಗಿರಬೇಕು. ಇವು 4 ವಯಸ್ಸುಗಳ ಬಗ್ಗೆ ನಿಮಗೆ ಗಮನ ಇರಲಿ, ಪರೀಕ್ಷೆಗಳಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಅಧಿಕಾರಾವಧಿಗಳ ಬಗ್ಗೆ ನೋಡ್ಕೊಳ್ಳೋದಾದರೆ ಉಪರಾಷ್ಟ್ರಪತಿಗಳಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು ಮತ್ತು ವಿಧಾನಸಭೆಯ ಸದಸ್ಯರಿರ್ಬೋದು, ಇವರಿಗೆಲ್ಲ 5 ವರ್ಷಗಳ ಅವಕಾಶ ಇರ್ತದೆ. ರಾಜ್ಯಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ತು ಇವರಿಗೆ 6 ವರ್ಷಗಳ ಅಧಿಕಾರಾವಧಿ ಇರ್ತದೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಳುತ್ತಾರೆ? ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಲೋಕಸಭಾ ಸ್ಪೀಕರ್, ರಾಜ್ಯಸಭಾ ಅಧ್ಯಕ್ಷರು. ಇವು 4ರಲ್ಲಿ ಯಾರಪ್ಪ ವಹಿಸ್ಕೊಳ್ತಾರೆ ಅಂದರೆ ಲೋಕಸಭಾ ಸ್ಪೀಕರ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ, ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸ್ಕೊಳ್ತಾರೆ. ನಮ್ಮ ಸಂವಿಧಾನದಲ್ಲಿ 108ನೇ ವಿಧಿ ಇದೆ. ಈ ವಿಧಿ ಪ್ರಕಾರ ಜಂಟಿ ಅಧಿವೇಶನವನ್ನು ಕರೀತಕ್ಕಂಥ ಅಧಿಕಾರ
ರಾಷ್ಟ್ರಪತಿಗಳ ಶಾಸಕಾಂಗ ಅಧಿಕಾರವಾಗಿರ್ತದೆ. ಅದರ ಅಧ್ಯಕ್ಷತೆ ರಾಷ್ಟ್ರಪತಿಗಳು ಅದನ್ನು ಕರಿಬೋದು. ಅದರ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸಿಕೊಳ್ಬಹುದು. ಮುಂದಿನ ಪ್ರಶ್ನೆ, ನಾಲ್ಕು ತಂತಿಯ ಕರ್ತೃ ಯಾರು? ನಾಲ್ಕು ತಂತಿಯ ಕರ್ತೃ ಯಾರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ದತ್ತಾತ್ರೇಯ. ಆಪ್ಷನ್ 1 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ನಾಲ್ಕು ತಂತಿಯ ಒಂದು ಲೇಖಕರಾಗಿದ್ದಾರೆ. ಬೇಂದ್ರೆಯವ್ರನ್ನ ಅಂಬಿಕಾತನಯ ದತ್ತ ಅಂತ ಕರೀತಾರೆ. ಇವರು ನಮ್ಮ ಜ್ಞಾನಪೀಠ ಪುರಸ್ಕೃತರಲ್ಲಿ ಒಬ್ಬರು, ಅಂದರೆ 2ನೇ ಜ್ಞಾನಪೀಠವನ್ನು ಕನ್ನಡಕ್ಕೆ ತಂದುಕೊಟ್ಟಂಥವರು. ನಿಮಗೆ ನೆನಪಿರಬೇಕು, 8 ಜ್ಞಾನಪೀಠಗಳು ನಮಗೆ ಬಂದಿವೆ. ಕುವೆಂಪು ಅವರು ಮೊದಲ ಜ್ಞಾನಪೀಠವನ್ನು ತಂದುಕೊಟ್ರು. ರೀಸೆಂಟಾಗಿ ಚಂದ್ರಶೇಖರ್ ಕಂಬಾರ್ ಅವರಿಗೆ 8ನೇ ಜ್ಞಾನಪೀಠವನ್ನು ನಮಗೆ 2010ನೇ ಇಸ್ವಿಯಲ್ಲಿ ತಂದುಕೊಟ್ರು. ಸೊ ನಾಲ್ಕು ತಂತಿ ಅನ್ನೋ ಕೃತಿ ಜ್ಞಾನಪೀಠ ಪುರಸ್ಕೃತ ಕೃತಿ. ಇದನ್ನು ಬರೆದಂಥವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 84ನೆಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಸೊ ಸರಿಯಾದಂಥ ಉತ್ತರ ಇಲ್ಲಿಗೆ ಚಂದ್ರಶೇಖರ್ ಕಂಬಾರ್ ಅವರು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು. ಈ ಒಂದು ಸಮ್ಮೇಳನ ಧಾರವಾಡದಲ್ಲಿ 2018ರಲ್ಲಿ ನಡೆದಿತ್ತು. ಇದು 2018ರ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಆ ಒಂದು ಸಮಯಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು 2019-20 ಓದ್ಕೋಬೇಕಾಗತ್ತೆ. ಮುಂಬರುವ ಪರೀಕ್ಷೆಗಳಲ್ಲಿ 2019-20 ಕೇಳ್ತಾರೆ. CCTVಯ ವಿಸ್ತೃತ ರೂಪವೇನು? CCTV ಇದರ ವಿಸ್ತೃತ ರೂಪವೇನು? ಸೊ 4 ಆಪ್ಷನ್ಗಳಿವೆ. ಸರಿಯಾದಂಥ ಉತ್ತರ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್. ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಆಪ್ಷನ್ 1 CCTVಯ ವಿಸ್ತೃತ ರೂಪ. 1 ಬೈಟು ಡ್ಯಾಶ್ಗೆ ಸಮವಾಗಿದೆ. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್. 8 ಬಿಟ್ಗಳಿಗೆ ಸಮ. 1 ಬೈಟ್ ಅಂದರೆ 8 ಬಿಟ್ಗಳು. ಹಾಗಿದ್ರೆ 8 ಬಿಟ್ ಅಂದರೆ 1 ಬೈಟ್. ಎರಡು ಒಂದೇ ಸಮ ಅಂತ ನೀವು ಅರ್ಥ ಮಾಡ್ಕೋಬೋದು. ಪರೀಕ್ಷೆಗಳಲ್ಲಿ 8 ಬಿಟ್ಗಳು ಎಷ್ಟು ಬೈಟಿಗೆ ಸಮ ಅಂತ ಕೊಡ್ಬೋದು, ಅಥವಾ 1 ಬೈಟು ಎಷ್ಟು ಬಿಟ್ಟಿಗೆ ಸಮ ಅಂತ ಕೇಳ್ಬೋದು. ಅದೇ ರೀತಿ 1024 ಬೈಟ್ಗಳಿದ್ದರೆ ಅದನ್ನು 1 KB ಅಂತ ಕರೀತಾರೆ. KB ಅನ್ನೋದು ನಿಮಗೆ ಸುಲಭ ಗೊತ್ತಾಗುತ್ತೆ, ಕಿಲೋ ಬೈಟ್ಸ್ ಅಂತ ಕರೀತಾರೆ. ಹಾಗೆ 1024 KBಯನ್ನು 1 MB ಅಂತ ಕರೀತಾರೆ. ಮೊಬೈಲ್ ಡಾಟಾಗಳಲ್ಲಿ ನೀವು ನೋಡಿರ್ತೀರಾ. ಇನ್ನು 1024 MBಯನ್ನು 1 GB ಅಂತ ಕರೀತಾರೆ. 1024 GB ಏನಾದ್ರು ಇದ್ದರೆ ಅದನ್ನು 1 TB ಅಂತ ಕರೀತಾರೆ. ಓಕೆ, ಇಷ್ಟು ಗೊತ್ತಿರಲಿ. MPEG ಒಂದು ಡ್ಯಾಶ್ ಆಗಿದೆ. ಯಾವ ಒಂದು ಫೈಲ್ ಇದು ಅಂತ ಪ್ರಶ್ನೆ. ಸರಿಯಾದಂಥ ಉತ್ತರ ಇದೊಂದು ವಿಡಿಯೋ ಫೈಲ್. MPEG ಅಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಕರೀತಾರೆ. ಮೂವಿಂಗ್ ಪಿಕ್ಚರ್ಸ್ ಎಕ್ಸ್ಪರ್ಟ್ಸ್ ಗ್ರೂಪ್ ಇದೊಂದು ವಿಡಿಯೋ ಫೈಲ್ ಆಗಿರ್ತದೆ. ಸೊ ಇದೇ ರೀತಿ ನಿಮಗೆ ಭಾಳಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ .docx ಯಾವುದು ಅಂತ ಕೇಳ್ತಾರೆ. ಇದು .docx ಅಂತ ಬಂದರೆ ಇದು ವರ್ಡ್ ಡಾಕ್ಯುಮೆಂಟ್. ಮೈಕ್ರೋಸಾಫ್ಟಲ್ಲಿ ವರ್ಡ್ ಡಾಕ್ಯುಮೆಂಟ್ನ ಸೇವ್ ಮಾಡಬೇಕಾದಾಗ ನಾವು .docx ರೂಪಾಂತರದಲ್ಲಿ ಸೇವ್ ಮಾಡ್ತೀವಿ. ಇದು ಫೈಲ್ ನೇಮ್ ಆಗಿರ್ತದೆ. ಅದೇ ರೀತಿ .pptx ಅಂದರೆ PPTದಾಗಿರ್ತದೆ. ಅದೇ ರೀತಿ .xlsx ಅಂದರೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಸೇವ್ ಮಾಡೋವಂಥದ್ದಾಗಿರ್ತದೆ. ಅದೇ ರೀತಿ .mp3 ಅಂದರೆ ಆಡಿಯೋ ಫೈಲ್. .mp3 ಅಂದರೆ ಆಡಿಯೋ ಫೈಲ್ ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡಿ, ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಕಂಡುಬರ್ತಕ್ಕಂಥದ್ದು ತೆಲಂಗಾಣದಲ್ಲಿ. ತೆಲಂಗಾಣದ ಹೈದರಾಬಾದ್ನಲ್ಲಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ದೇಶದ IPS ಅಧಿಕಾರಿಗಳಿಗೆ ಸೇವೆಯ ಪೂರ್ವವಾಗಿ ತರಬೇತಿ ನೀಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. 1948ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದು ನಿಮಗೆ ಗೊತ್ತಿರಬೇಕು. ಈ ಸಂಸ್ಥೆಗೆ ಸ್ವತಂತ್ರ ಭಾರತದ ಮೊಟ್ಟಮೊದಲ ಉಪ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ, ಮೊದಲ ಗೃಹ ಸಚಿವರು ಆಗಿರ್ತಕ್ಕಂಥ, ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರನ್ನು ಇಡಲಾಗಿದೆ. ಓಕೆ, ಇದನ್ನು ಹೊರತುಪಡಿಸಿ ಇನ್ನೇನು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಅಂದರೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಕರ್ನಾಟಕದ ಪೊಲೀಸ್ ಅಕಾಡೆಮಿ ಕಂಡು ಬರೋದು ಮೈಸೂರು ಜಿಲ್ಲೆಯಲ್ಲಿ. ನೆಕ್ಸ್ಟು ಕರ್ನಾಟಕ ರಾಜ್ಯದ ಪೊಲೀಸ್ ತರಬೇತಿ ಶಾಲೆ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಕರ್ನಾಟಕ ಪೊಲೀಸ್ ರಾಜ್ಯ ಪೊಲೀಸ್ ತರಬೇತಿಯ ಶಾಲೆ ಚನ್ನಪಟ್ಟಣದಲ್ಲಿ ಕಂಡು ಬರ್ತದೆ. ನೆಕ್ಸ್ಟು ಟ್ರಾಫಿಕ್ ತರಬೇತಿ ಸಂಸ್ಥೆ ಹಾಗೂ ಪೊಲೀಸ್ DR ಸಂಸ್ಥೆಗಳು ಬೆಂಗಳೂರಿನಲ್ಲಿ ಕಂಡು ಬರ್ತವೆ. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಕೇಂದ್ರ ಗುಲ್ಬರ್ಗಾದಲ್ಲಿ ಕಂಡು ಬರ್ತದೆ. ಗುಲ್ಬರ್ಗಾ ಅಂದರೆ ಕಲಬುರಗಿ. ನೆಕ್ಸ್ಟು ತರಬೇತಿ ಸಂಸ್ಥೆಯ ವಿಶೇಷ ವಿಭಾಗ ಮತ್ತು ವೈರ್ಲೆಸ್ ತರಬೇತಿ ಸಂಸ್ಥೆ ಇವು ಕೂಡ ಬೆಂಗಳೂರಲ್ಲಿ ಕಂಡು ಬರ್ತವೆ. ವೈರ್ಲೆಸ್ ಇರ್ಬೋದು, DR ಇರ್ಬೋದು, ಟ್ರಾಫಿಕ್ ತರಬೇತಿ ಇರ್ಬೋದು ಮತ್ತು ವಿಶೇಷ ವಿಭಾಗ, ತರಬೇತಿಯ ವಿಶೇಷ ವಿಭಾಗ, ಇವು 4 ಕೂಡ ಬೆಂಗಳೂರಲ್ಲೇ ಕಂಡು ಬರ್ತವೆ. ಇನ್ನು ಚನ್ನಪಟ್ಟಣದಲ್ಲಿ ಮತ್ತು ಮೈಸೂರಿನಲ್ಲಿ ವಿಶೇಷವಾಗಿ ನೀವು ನೆನಪಲ್ಲಿಟ್ಕೋಬೇಕು, ಯಾಕೆಂದರೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ.
ಕರ್ನಾಟಕದ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿದೆ ಮತ್ತು ತರಬೇತಿ ಶಾಲೆ ಚನ್ನಪಟ್ಟಣದಲ್ಲಿದೆ. ಇಷ್ಟು ಕೂಡ ಗೊತ್ತಿರಲಿ. FIRನ ವಿಸ್ತೃತ ರೂಪವೇನು? FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕರೀತಾರೆ. ಆಪ್ಷನ್ 1. ಫುಲ್ ಫಾರ್ಮ್ ಆಫ್ FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಭಾರತ ದೇಶದಲ್ಲಿ ಪೊಲೀಸ್ ಸಂಸ್ಥೆಗಳಿಂದ ತಯಾರಿಸಲ್ಪಟ್ಟ ಪ್ರಥಮ ಮಾಹಿತಿ ವರದಿ FIR ಅಂತ ಕರೆಯಲಾಗ್ತದೆ. ವಲಯದ ಮುಖ್ಯಸ್ಥರನ್ನ ಏನೆಂದು ಕರೆಯಲಾಗುತ್ತದೆ? ಮುಂದಿನ ಪ್ರಶ್ನೆ. ವಲಯದ ಮುಖ್ಯಸ್ಥರನ್ನ ಏನೆಂದು ಕರೆಯಲಾಗುತ್ತದೆ? ಸರಿಯಾದಂಥ ಉತ್ತರ ಪೊಲೀಸ್ ಮಹಾನಿರೀಕ್ಷಕರು. ಆಪ್ಷನ್ 2 ಸರಿಯಾದಂಥ ಉತ್ತರ. ಪೊಲೀಸ್ ಧ್ವಜ ದಿನಾಚರಣೆಯನ್ನು ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸೊ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಧ್ವಜ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕು ಆಚರಣೆ ಮಾಡ್ತೀವಿ. 1965ನೇ ಇಸ್ವಿ ಏಪ್ರಿಲ್ 2ನೇ ತಾರೀಕು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ದಿನ. ಆ ಒಂದು ಕಾರಣಕ್ಕಾಗಿ ಆ ದಿನವನ್ನು ಪೊಲೀಸ್ ಧ್ವಜ ದಿನ ಅಥವಾ ಪೊಲೀಸರ ಕಲ್ಯಾಣ ದಿನ ಅಂತ ಪ್ರತಿ ವರ್ಷ ಏಪ್ರಿಲ್ 2ರಂದು ಆಚರಣೆ ಮಾಡ್ತಾರೆ. ಇನ್ನು ಅಕ್ಟೋಬರ್ 21ರಂದು ಪೊಲೀಸರ ಹುತಾತ್ಮ ದಿನ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟು ಡಿಸೆಂಬರ್ 1ನೇ ತಾರೀಕನ್ನು ವಿಶ್ವದಲ್ಲಿ ಏಡ್ಸ್ ದಿನ ಅಂತ ಆಚರಣೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರ್ತದೆ. ಇನ್ನು ನೀವು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಇನ್ಯಾವುದಾದ್ರು ಮಾಹಿತಿ ತಿಳ್ಕೊಬೇಕು ಅಂದರೆ ಡಿಸೆಂಬರ್ 10 ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಕೇಳಿರೋದು. ಡಿಸೆಂಬರ್ 10ನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಆಗಿ ಆಚರಣೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ನಿಮಗೆಲ್ಲ ಗೊತ್ತಿರ್ತದೆ. ಕರ್ನಾಟಕದಲ್ಲಿರುವ ಕಮಿಷನರೇಟ್ಗಳ ಸಂಖ್ಯೆ ಎಷ್ಟು? ಕರ್ನಾಟಕದಲ್ಲಿ ಎಷ್ಟು ಕಮಿಷನರೇಟ್ಗಳಿವೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ 6. ಪ್ರಸ್ತುತವಾಗಿ 6 ಇದೆ, ಬಟ್ ಪರೀಕ್ಷೆ ನಡೆಯೋ ಸಂದರ್ಭದಲ್ಲಿ 5 ಇತ್ತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5. ಎಲ್ಲೆಲ್ಲಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಬೆಳಗಾವಿ ನಗರ ವ್ಯಾಪ್ತಿ, ಹುಬ್ಬಳ್ಳಿ ಧಾರವಾಡ ನಗರ ವ್ಯಾಪ್ತಿ, ಮೈಸೂರು ನಗರ ವ್ಯಾಪ್ತಿ, ಮಂಗಳೂರು ನಗರ ವ್ಯಾಪ್ತಿ ಮತ್ತು ಹೊಸದಾಗಿ ಕಲಬುರಗಿಯಲ್ಲಿ. ಓಕೆ, ಕಲಬುರಗಿಯನ್ನು ಸೇರಿಸ್ಕೊಂಡ್ರೆ 6. ಪರೀಕ್ಷೆ ನಡೆದ ಸಂದರ್ಭದಲ್ಲಿ 5, ಇವಾಗ ಪ್ರಸ್ತುತವಾಗಿ 6 ಕಮಿಷನರೇಟ್ಗಳನ್ನು ನಾವು ಕಾಣ್ತೇವೆ. ನಬಾರ್ಡಾದ ವಿಸ್ತೃತ ರೂಪವೇನು? ಫುಲ್ ಫಾರ್ಮ್ ಆಫ್ ನಬಾರ್ಡಾದ ವಿಸ್ತೃತ ರೂಪವೇನು? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು ನಬಾರ್ಡಾದ ವಿಸ್ತೃತ ರೂಪವಾಗಿರ್ತದೆ. 1982ನೇ ಇಸ್ವಿಯಲ್ಲಿ ಜುಲೈ 12ನೇ ತಾರೀಕು ಡಾಕ್ಟರ್ ಶಿವರಾಮನ್ ಸಮಿತಿ ಶಿಫಾರಸು ಮಾಡುತ್ತೆ. 6ನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುವಂಥ ಸಂದರ್ಭದಲ್ಲಿ ನಬಾರ್ಡಾದ ಸ್ಥಾಪನೆಗೆ ಶಿಫಾರಸನ್ನು ಮಾಡಲಾಗುತ್ತೆ. ನಂತರ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಮುಂಬೈನಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ. ಪ್ರತಿ ಪ್ರಶ್ನೆ ಪತ್ರಿಕೆಗಳು ಇದ್ರ ಬಗ್ಗೆ ಪ್ರಶ್ನೆ ಇರ್ತವೆ. ಕೇಂದ್ರ ಕಚೇರಿ ಇರ್ಬೋದು, ಸ್ಥಾಪನೆ ಮಾಡಿರೋದಿರ್ಬೋದು, ಯಾವ ಒಂದು ಸಮಿತಿಯ ಶಿಫಾರಸಿನ ಮೇಲೆ ಆಯಿತು ಅಂತಿರ್ಬೋದು, ಪ್ರಶ್ನೆಗಳನ್ನೊಂದು ಕೇಳ್ತಾರೆ. ಇದೊಂದು ಅಭಿವೃದ್ಧಿ ಹಣಕಾಸು ಸಂಸ್ಥೆಯಾಗಿರ್ತದೆ. ಭಾರತದ ಗ್ರಾಮೀಣ ಭಾಗದ ಕೃಷಿ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿ ಆರ್ಥಿಕ ವರ್ಷ ಆರಂಭ ಯಾವಾಗ ಆಗುತ್ತದೆ? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏಪ್ರಿಲ್ 1ನೇ ತಾರೀಕು ಆರ್ಥಿಕ ವರ್ಷ ನಮ್ಮ ದೇಶದಲ್ಲಿ ಆರಂಭವಾಗ್ತದೆ. ನೆಕ್ಸ್ಟು ಭಾರತದ ಆದಾಯದ ಪ್ರಮುಖ ಮೂಲ ಯಾವುದು ಅಂತ ಕೇಳಿದ್ದಾರೆ. ಇರತಕ್ಕಂಥ ಆಪ್ಷನ್ಗಳಲ್ಲಿ ಅಬಕಾರಿ ತೆರಿಗೆ ಭಾರತದ ಆದಾಯಗಳ ಪ್ರಮುಖವಾದಂಥ ಮೂಲವಾಗಿರ್ತದೆ. ನೆಕ್ಸ್ಟು ವಾಣಿಜ್ಯ ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಾಗ ಪ್ರಧಾನಮಂತ್ರಿಯಾಗಿದ್ದಂಥವರು ಯಾರು? ಸೊ ಭಾರತದಲ್ಲಿ 2 ಹಂತಗಳಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದಾಗಲೂ ಕೂಡ ಪ್ರಧಾನಮಂತ್ರಿಯಾಗಿದ್ದಂಥವರು ಇಂದಿರಾ ಗಾಂಧಿಯವರು. 1969ರಲ್ಲಿ ಮೊದಲ ಹಂತದಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು. 1969ರ ಜುಲೈ 19ರಂದು 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇವರೇ ಪ್ರಧಾನಮಂತ್ರಿ ಆಗಿರ್ತಾರೆ. ನೆಕ್ಸ್ಟು 1980ರಲ್ಲಿ 2ನೇ ಹಂತದಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಆವಾಗಲೂ ಅವರೇ ಪ್ರಧಾನಮಂತ್ರಿ ಆಗಿರ್ತಾರೆ. ಸೊ ಹಾಗಾಗಿ 2 ಹಂತಗಳ ಬ್ಯಾಂಕ್ಗಳ ರಾಷ್ಟ್ರೀಕರಣ ಸಂದರ್ಭದಲ್ಲೂ ಪ್ರಧಾನಿಯಾದಂಥವ್ರು ಇಂದಿರಾ ಗಾಂಧಿ ಅವರು ಅಂತಲೇ ಹೇಳ್ಬೋದು. ಹಾಗಾಗಿ ಜುಲೈ 19ನ ನಮ್ಮ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ದಿನ ಅಂತ ಆಚರಣೆ ಮಾಡ್ತಾರೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಆಮೇಲೆ ಮೊದಲ ಹಂತದ ಬ್ಯಾಂಕ್ಗಳ ರಾಷ್ಟ್ರೀಕರಣ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಗುತ್ತೆ. 2ನೇ ಹಂತದ ರಾಷ್ಟ್ರೀಕರಣ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಗಿದ್ದು. 2 ಕೂಡ ನಿಮ್ಗೆ ಗೊತ್ತಿರಬೇಕು. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು? ಮುಂದಿನ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ವಡ್ಡಾರಾಧನೆ. ಆಪ್ಷನ್ 1. ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ವಡ್ಡಾರಾಧನೆಯು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿರ್ತದೆ. ಶಿವಕೋಟ್ಯಾಚಾರ್ಯ ಅವರು ಇದನ್ನು ರಚನೆ ಮಾಡಿದಂಥವ್ರು. ಇನ್ನು ಪ್ರಭುಲಿಂಗ ಲೀಲೆ ಅನ್ನೋದು ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥ ಒಂದು ಕಾವ್ಯ. ಚಾಮರಸ ಕವಿ ಇದನ್ನು ರಚನೆ ಮಾಡಿದಂಥವ್ರು. ಇನ್ನು ಕವಿರಾಜ ಮಾರ್ಗ ಬಂದರೆ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಆಗಿರ್ತದೆ.
ಇದು ರಾಷ್ಟ್ರಕೂಟರ ಅಮೋಘ ವರ್ಷ ಅಥವಾ ಶ್ರೀ ವಿಜಯ ಅವರಿಂದ ರಚಿಸಲ್ಪಟ್ಟಂಥ ಕೃತಿ. ಅಮೋಘ ವರ್ಷ ಅಥವಾ ಶ್ರೀ ವಿಜಯ ಅಂತ ನೀವು ಕರಿಬೋದು. ನೆಕ್ಸ್ಟು ಶಬ್ದಮಣಿ ದರ್ಪಣ ಕೇಶಿರಾಜ ಅವರಿಂದ ರಚನೆಯಾದಂಥ ಹಳೆಗನ್ನಡದ ವ್ಯಾಕರಣ ವಿವರಣೆ ಮಾಡ್ತಕ್ಕಂಥ ಒಂದು ಕೃತಿ ಶಬ್ದಮಣಿ ದರ್ಪಣ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಖಂಡ ಆಗಿದೆ? 4 ಆಯ್ಕೆಗಳಲ್ಲಿ ಅತ್ಯಂತ ದೊಡ್ಡ ಖಂಡ. ಸೊ ಭೌಗೋಳಿಕ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಭೂಖಂಡ ಅಂದರೆ ಏಷ್ಯಾ ಖಂಡ. ಆಪ್ಷನ್ 1 ಸರಿಯಾದಂಥ ಉತ್ತರ. 2 ರೀತಿ ಅಳತೆ ಮಾಡ್ಕೋಬೋದು. ಒಂದು ಭೌಗೋಳಿಕವಾಗಿ, ಇನ್ನೊಂದು ಜನಸಂಖ್ಯೆ ಆಧಾರದ ಮೇಲೆ. ಮೊದಲನೇದಾಗಿ ಭೌಗೋಳಿಕವಾಗಿ ನೋಡ್ಕೊಳ್ಳೋಣ. ಭೌಗೋಳಿಕ ವಿಸ್ತೀರ್ಣದ ಪ್ರಕಾರ ಭೂಖಂಡಗಳು ಕ್ರಮವಾಗಿ ದೊಡ್ಡದಿಂದ ಚಿಕ್ಕದ್ರ ತನಕ ಹೋಗೋದಾದರೆ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ. ಇದು ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮಕ್ಕೆ ಬಂದರೆ. ನೆಕ್ಸ್ಟು ಜನಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಿಂದ ಇಳಿಕೆ ಕ್ರಮಕ್ಕೆ ಬಂದರೆ ಆಗಲೂ ಕೂಡ ಏಷ್ಯಾನೇ ಮೊದಲನೇ ಸ್ಥಾನದಲ್ಲಿ ಬರ್ತದೆ. ಏಷ್ಯಾ, ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಅಟಾರ್ಟಿಕಾ. ಇಷ್ಟು ಕೂಡ ನಿಮಗೆ ಗೊತ್ತಿರಬೇಕು. ಈ ಕೆಳಗಿನವುಗಳಲ್ಲಿ ಯಾವುದು ಮಹಾಸಾಗರವಲ್ಲ? ಸೊ ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಮಹಾಸಾಗರ ಅಲ್ಲ? ಸರಿಯಾದಂಥ ಉತ್ತರ ಅರಬ್ಬಿ ಸಮುದ್ರ ಕೆಳಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಮಹಾಸಾಗರ ಆಗಿರೋದಿಲ್ಲ. ನಮ್ಮ ಭೂಮಿ ಮೇಲೆ ಒಟ್ಟಾರೆ 5 ಮಹಾಸಾಗರಗಳನ್ನು ಕಾಣ್ತೀವಿ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ ಮತ್ತು ಆರ್ಟಿಕ್ ಸಾಗರ. ಇವು 5 ಕೂಡ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಮಹಾಸಾಗರಗಳು. ಅದರಲ್ಲಿ ಅತಿ ದೊಡ್ಡ ಸಾಗರ ಯಾವುದಪ್ಪ ಅಂದರೆ ಪೆಸಿಫಿಕ್ ಸಾಗರ. ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಅಂತನಾದ್ರು ಕರೀತಾರೆ ಅಥವಾ ಶಾಂತ ಸಾಗರ ಅಂತನಾದ್ರು ಕರೀತಾರೆ. ಭೂಮಿಯ ಮೇಲೆ ಶೇಕಡ ಈ 5 ಸಾಗರಗಳಿಂದನೇ 40% ಕವರ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಸನ ಮತ್ತು ಸಕಲೇಶಪುರದ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಘಾಟ್ ಯಾವುದು? ಸರಿಯಾದ ಉತ್ತರ ಶಿರಾಡಿ ಘಾಟ್ ಹಾಸನ ಮತ್ತು ಸಕಲೇಶಪುರದ ಒಂದು ಸಂಪರ್ಕವನ್ನು ಕಲ್ಪಿಸುತ್ತದೆ. ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಶಿರಾಡಿ ಘಾಟ್ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದೇ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಚಾರ್ಮಡಿ ಘಾಟ್ ಅಂತಿದೆಯಲ್ಲ, ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಒಂದು ಮಾರ್ಗವನ್ನು ಇದು ಮಾಡುತ್ತೆ. ನೆಕ್ಸ್ಟು ಆಗುಂಬೆ ಘಾಟ್ ಅಂತಿದೆಯಲ್ಲ, ಇದು ಶಿವಮೊಗ್ಗ ಮತ್ತು ಉಡುಪಿ. ಹುಲಿಕಲ್ ಘಾಟ್ ಅಂತಿದೆಯಲ್ಲ, ಇದು ಶಿವಮೊಗ್ಗ ಮತ್ತು ಕುಂದಾಪುರ. ನೆಕ್ಸ್ಟ್ ಭಾರತದೊಂದಿಗೆ ಅತ್ಯಂತ ಉದ್ದದ ಗಡಿರೇಖೆಯನ್ನು ಹೊಂದಿರತಕ್ಕಂಥ ದೇಶ. ನಮ್ಮ ಭಾರತ ಸರಿಸುಮಾರು 7 ದೇಶಗಳ ಜೊತೆಗೆ ಗಡಿರೇಖೆಯನ್ನು ಹೊಂದಿದೆ. ಸುಮಾರು 15,200 ಕಿಲೋಮೀಟರ್ ಭೂಗಡಿಯನ್ನು 7 ದೇಶಗಳ ಜೊತೆ ಭಾರತ ಹೊಂದಿರ್ತದೆ. ಅದರಲ್ಲಿ ಬಾಂಗ್ಲಾದೇಶದ ಜೊತೆ 4,096 ಕಿಲೋಮೀಟರ್ ಭೂಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು. ಅತಿ ಹೆಚ್ಚು ಹಂಚ್ಕೊಂಡಿರ್ತಕ್ಕಂಥದ್ದು ಬಾಂಗ್ಲಾದೇಶದ ಜೊತೆ. ಬಾಂಗ್ಲಾ ನಂಬರ್ 1, ಆಮೇಲೆ ಚೀನಾ, ನೆಕ್ಸ್ಟ್ ಪಾಕಿಸ್ತಾನ, ಆಮೇಲೆ ನೇಪಾಳ, ಮಯನ್ಮಾರ್, ಭೂತಾನ್, ಆಫ್ಘಾನಿಸ್ತಾನ್. ಈ 7 ರಾಷ್ಟ್ರಗಳ ಜೊತೆ ಭಾರತ ತನ್ನ ಭೂಗಡಿಯನ್ನು ಹಂಚಿಕೊಂಡಿರ್ತದೆ. ಭೂಮಿಯ ಅವಳಿ ಗ್ರಹ ಎಂದು ಯಾವುದನ್ನು ಕರೀತಾರೆ? ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಶುಕ್ರ ಗ್ರಹ ಭೂಮಿಗೆ ಹತ್ತಿರವಾದಂಥ ಗ್ರಹವಾಗಿದ್ದು ಭೂಮಿಯ ಅವಳಿ ಗ್ರಹ, ಸಿಸ್ಟರ್ ಪ್ಲಾನೆಟ್ ಅಥವಾ ಸಹೋದರಿ ಗ್ರಹ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಈ ಒಂದು ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಅಂತಲೂ ಕೂಡ ಕರೀತಾರೆ. ಮತ್ತು ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಉಳಿತಕ್ಕಂಥ ಗ್ರಹ ಕೂಡ ಹೌದು. ಆ ಕಾರಣಕ್ಕೆ ಇದನ್ನು ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ. ಶುಕ್ರ ಗ್ರಹದ ಬಗ್ಗೆ ಪ್ರಶ್ನೆಗಳು ಆಲ್ಮೋಸ್ಟ್ ಬಂದಿವೆ ಎಕ್ಸಾಮ್ಸಲ್ಲಿ, ನೆನಪಲ್ಲಿ ಇಟ್ಕೊಂಡಿರಿ. ಭಾರತ ಹೊಂದಿರುವ ಅರ್ಥವ್ಯವಸ್ಥೆಯ ಸ್ವರೂಪ ಯಾವುದು ಅಂತ ಮುಂದಿನ ಪ್ರಶ್ನೆ. ಯಾವ ಸ್ವರೂಪ ಅರ್ಥವ್ಯವಸ್ಥೆಯನ್ನು ಭಾರತ ಹೊಂದಿದೆ ಅಂದರೆ ಮಿಶ್ರ ಅರ್ಥವ್ಯವಸ್ಥೆಯನ್ನು ಭಾರತ ಹೊಂದಿರ್ತದೆ. ಭಾರತದ ರಿಸರ್ವ್ ಬ್ಯಾಂಕು ರಾಷ್ಟ್ರೀಕರಣವಾಗಿದ್ದು ಯಾವಾಗ? ಮುಂದಿನ ಪ್ರಶ್ನೆ. ಸೊ ಈ ಪ್ರಶ್ನೆ ಅಂತ ನಿಮಗೆ ಕಂಪಲ್ಸರಿ ಎಕ್ಸಾಮಲ್ಲಿ ಇರುತ್ತೆ. RBIಗೆ ಸಂಬಂಧಪಟ್ಟಂಗೆ ಸ್ಥಾಪನೆ ಮತ್ತು ರಾಷ್ಟ್ರೀಕರಣ ಎರಡರ ಬಗ್ಗೆ ಇರ್ತದೆ. ನೋಡಿ, ರಾಷ್ಟ್ರೀಕರಣ ಆಗಿದ್ದು 1949ರಲ್ಲಿ. ಆಪ್ಷನ್ 1 ಸರಿಯಾದ ಉತ್ತರ. ಸ್ಥಾಪನೆ ಆಗಿದ್ದು 1935ರಲ್ಲಿ. ಎರಡನ್ನೂ ನೆನ್ಪಿಟ್ಕೊಳ್ಳಿ. ಹಿಲ್ಟನ್ ಯಂಗ್ ಸಮಿತಿಯು ಶಿಫಾರಸ್ ಮಾಡುತ್ತೆ ಮತ್ತು 1934ರಲ್ಲಿ RBI ಕಾಯ್ದೆ ಅನ್ವಯ 1934ರ RBI ಕಾಯ್ದೆ ಹಾಗೂ ಹಿಲ್ಟನ್ ಯಂಗ್ ಶಿಫಾರಸ್ಸಿನ ಅನ್ವಯ 1935 ಏಪ್ರಿಲ್ 1ನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡಲಾಯಿತು. ಬಟ್ 1949ರಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1949ರ ಜನವರಿ 1ನೇ ತಾರೀಕು ರಾಷ್ಟ್ರೀಕರಣ ಮಾಡಲಾಯಿತು. ಹಾಗಾಗಿ ಎರಡು ನಿಮಗೆ ಗೊತ್ತಿರಬೇಕು. ಬ್ಯಾಂಕುಗಳ ಬ್ಯಾಂಕು ಎಂದು ರಿಸರ್ವ್ ಬ್ಯಾಂಕನ್ನು ಕರೆಯಲಾಗ್ತದೆ. ಪ್ರಸ್ತುತ ಇದರ ಗವರ್ನರ್ ಯಾರು? ಈ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ 2018ರಲ್ಲಿ ಉರ್ಜಿತ್ ಪಟೇಲ್ ಅವರು ರಿಸರ್ವ್ ಬ್ಯಾಂಕ್ನ 24ನೇ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಇವರ ನಂತರ ಪ್ರಸ್ತುತವಾಗಿ 2018 ಡಿಸೆಂಬರ್ 12ರಿಂದನೇ ಶಕ್ತಿಕಾಂತ್ ದಾಸ್ ಅವರು
ಭಾರತದ ರಿಸರ್ವ್ ಬ್ಯಾಂಕ್ನ 25ನೇ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಇರತಕ್ಕಂಥ ಗವರ್ನರ್ ಯಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್. ಕರ್ನಾಟಕದಲ್ಲಿ ನೋಟುಗಳ ಮುದ್ರಣವನ್ನು ಎಲ್ಲಿ ಮಾಡಲಾಗುತ್ತದೆ ಅಥವಾ ನೋಟು ಮುದ್ರಣಾಲಯ ಎಲ್ಲಿ ಸ್ಥಾಪಿಸಲಾಗಿದೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೈಸೂರು. ಕರ್ನಾಟಕದ ಮೈಸೂರಿನಲ್ಲಿ ನೋಟುಗಳ ಮುದ್ರಣಾಲಯವನ್ನು ನಾವು ಕಾಣ್ಬೋದು. ಭಾರತದಲ್ಲಿ ನೋಟು ಮುದ್ರಣಾಲಯಗಳು ಎಲ್ಲೆಲ್ಲಿವೆ ಅಂದರೆ ನವದೆಹಲಿಯಲ್ಲಿದೆ. ಮೊದಲನೇದು ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ. ಸರ್ಕಾರಿ ಒಡೆತನದ ಒಂದು ಸಂಸ್ಥೆ. ನವದೆಹಲಿಯಲ್ಲಿ ನೋಟುಗಳ ಮುದ್ರಣವನ್ನು ಮಾಡಲಾಗುತ್ತೆ. ನೆಕ್ಸ್ಟು ನಾಸಿಕಲ್ಲಿ ಮಾಡ್ತೀವಿ. ನಾಸಿಕ್ ಇರೋದು ಮಹಾರಾಷ್ಟ್ರದಲ್ಲಿ. ಕರೆನ್ಸಿ ನೋಟುಗಳ ಮುದ್ರಣಾಲಯ ನಾಸಿಕಲ್ಲಾಗುತ್ತೆ. ನೆಕ್ಸ್ಟು ಮಧ್ಯಪ್ರದೇಶ ರಾಜ್ಯದ ದೇವಾಸ್ನಲ್ಲಿ ಹಾಗೂ ಕರ್ನಾಟಕದ ಮೈಸೂರಿನಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಸಲಬೋನಿ 3 ಕಡೆ ಬ್ಯಾಂಕ್ ನೋಟುಗಳ ಮುದ್ರಣಾಲಯವನ್ನು ಮಾಡ್ತಾರೆ. ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು ಬ್ಯಾಂಕ್ ನೋಟುಗಳ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯ ಅಂತ ಕೇಳಿರೋದ್ರಿಂದ ನೀವು ಮೈಸೂರನ್ನ ಟಿಕ್ ಮಾಡಿದ್ರಿ. ಭಾರತದಲ್ಲಿ ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಎಲ್ಲೆಲ್ಲಾಗುತ್ತೆ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ದೇವಾಸ್ ಅನ್ನೋ ಸ್ಥಳದಲ್ಲಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಮೈಸೂರಲ್ಲಾಗುತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸಾಲ್ಬೋನಿ ಅನ್ನೋ ಸ್ಥಳದಲ್ಲಿ ನೋಟು ಮುದ್ರಣ ಆಗುತ್ತೆ. ಇವು 3 ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಟಂಕಶಾಲೆಗಳ ಬಗ್ಗೆ ಕೇಳ್ತಾರೆ. ಮುಂಬೈ, ಹೈದರಾಬಾದ್, ಕಲ್ಕತ್ತಾ, ನೋಯ್ಡಾ ಇವು 4 ಕಡೆ ಟಂಕಶಾಲೆಗಳು ಇವೆ. ಕರ್ನಾಟಕ ಸರ್ಕಾರದ ಹಣಕಾಸು ಸಚಿವರು ಯಾರು? ಸೊ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಹಣಕಾಸು ಸಚಿವರಾಗಿದ್ದರು. ಸೊ ಈಗ ಪ್ರೆಸೆಂಟು ಕರ್ನಾಟಕ ರಾಜ್ಯದಲ್ಲಿ 4ನೇ ಹಣಕಾಸು ಆಯೋಗ ಅಸ್ತಿತ್ವದಲ್ಲಿ ಇರ್ತದೆ. ಅದರ ಅಧ್ಯಕ್ಷತೆಯನ್ನು ಚಿನ್ನಸ್ವಾಮಿ ಅವರು ವಹಿಸ್ಕೊಂಡಿರ್ತಾರೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ 6ನೇ ವೇತನ ಆಯೋಗ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದೆ. 6ನೇ ವೇತನ ಆಯೋಗದ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿ. ಇವೆರಡು ನಿಮಗೆ ಗೊತ್ತಿರಬೇಕು. 4ನೇ ಹಣಕಾಸು ಆಯೋಗ ಅಸ್ತಿತ್ವದಲ್ಲಿದೆ ಮತ್ತು 6ನೇ ವೇತನ ಆಯೋಗ ಅಸ್ತಿತ್ವದಲ್ಲಿದೆ. ಹಣಕಾಸು ಆಯೋಗದ ಅಧ್ಯಕ್ಷರು ಚಿನ್ನಸ್ವಾಮಿಯವರು, ವೇತನ ಆಯೋಗದ ಅಧ್ಯಕ್ಷರು ಶ್ರೀನಿವಾಸ ಮೂರ್ತಿ ಅವರು. ರಾಣಾ ಪ್ರತಾಪ ಸಾಗರ ಜಲವಿದ್ಯುತ್ ಯೋಜನೆ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ. ರಾಣಾ ಪ್ರತಾಪ ಸಾಗರ ಅಣೆಕಟ್ಟನ್ನು ಚಂಬಲ್ ನದಿಗೆ ಅಡ್ಡಲಾಗಿ ರಾಜಸ್ಥಾನದ ರಾವತ್ ಭಟ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಹತ್ತಿ ಬೆಳೆಗೆ ಸೂಕ್ತವಾದಂಥ ಮಣ್ಣು ಯಾವುದು? ಇರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಕಪ್ಪು ಮಣ್ಣು ಹತ್ತಿ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾದಂಥ ಮಣ್ಣಾಗಿರ್ತದೆ. ಈ ಮಣ್ಣು ಲಾವರಸದಿಂದ ನಿರ್ಮಿತವಾದಂಥ ಬಾಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗುತ್ತೆ. ಇದನ್ನು ಎರೆಮಣ್ಣು ಅಥವಾ ಲಾವ ಮಣ್ಣು ಅಂತಲೂ ಕೂಡ ಕರೀತಾರೆ. ಹತ್ತಿ ಬೆಳೆಯನ್ನು ಬಿಳಿ ಚಿನ್ನ ಅಂತ ಕೂಡ ಕರೀತಾರೆ. ಇಷ್ಟು ಕೂಡ ನಿಮಗೆ ಗೊತ್ತಿರಬೇಕು. ಉತ್ತರಾಖಂಡ ರಾಜ್ಯದ ರಾಜಧಾನಿ ಯಾವುದು? ಉತ್ತರಾಖಂಡ ರಾಜ್ಯದ ರಾಜಧಾನಿ ಡೆಹ್ರಾಡೂನ್. ಉತ್ತರಾಖಂಡ ರಾಜ್ಯದ ರಾಜಧಾನಿ ಯಾವುದು ಅಂತ ಮಸಾಲ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಡೆಹ್ರಾಡೂನ್ ಸರಿಯಾದಂಥ ಉತ್ತರ. ಭಾರತದ ಅತಿ ಉದ್ದವಾದಂಥ ನದಿ ಯಾವುದು? ಭಾರತದ ಅತಿ ಉದ್ದವಾದಂಥ ನದಿ ಗಂಗಾ ನದಿ. ಆಪ್ಷನ್ 2. ಗಂಗಾ ನದಿ ಉಗಮವಾಗೋದು ಗಂಗೋತ್ರಿಯಲ್ಲಿ. ದೇಶದ ಅತಿ ಉದ್ದವಾದಂಥ ನದಿ ಮತ್ತು ರಾಷ್ಟ್ರೀಯ ನದಿ ಎನ್ನುವ ಖ್ಯಾತಿಯನ್ನು ಗಂಗಾ ನದಿ ಪಡ್ಕೊಂಡಿದೆ. ಇನ್ನು ಯಮುನಾ ನದಿ ಬಂದರೆ ಯಮುನೋತ್ರಿಯಲ್ಲಿ ಉಗಮವಾಗುತ್ತೆ. ಗಂಗಾ ನದಿಯ ಸೋದರಿ ನದಿ ಅಂತ ಯಮುನಾ ನದಿಯನ್ನು ಕರೆಯಲಾಗ್ತದೆ. ಇನ್ನು ಗೋದಾವರಿ ತ್ರಯಂಬಕಂನಲ್ಲಿ ಜನ್ಮ ತಾಳುತ್ತೆ. ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಅಂತ ಕರೀತಾರೆ ಗೋದಾವರಿಯನ್ನು. ಇನ್ನು ಕಾವೇರಿ ನದಿ ತಲಕಾವೇರಿಯಲ್ಲಿ ಜನ್ಮ ತಾಳುತ್ತೆ. ದಕ್ಷಿಣ ಗಂಗೆ ಅಥವಾ ಕರ್ನಾಟಕದ ಜೀವನದಿ ಅಂತ ಕಾವೇರಿ ನದಿಯನ್ನು ಕರಿತೀವಿ. ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ? ಸರಿಯಾದ ಉತ್ತರ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಭಾರತ ಹೊಂದಿರ್ತದೆ. ನೆಕ್ಸ್ಟು ಎಲಿಸಾ ಪರೀಕ್ಷೆಯಿಂದ ಯಾವ ರೋಗವನ್ನು ಪತ್ತೆ ಮಾಡಲಾಗುತ್ತದೆ? ಸರಿಯಾದ ಉತ್ತರ ಏಡ್ಸ್ ರೋಗ. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. AIDS ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದಕ್ಕೆ ಕಾರಣವಾಗ್ತಕ್ಕಂತಹ ವೈರಸ್ಸು HIV ಅಂತ. HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರೀತಾರೆ. ಏಡ್ಸ್ ಕಾಯಿಲೆಯನ್ನು ಪತ್ತೆ ಮಾಡೋದಕ್ಕೆ ಹಲವಾರು ವಿಧಾನಗಳಿವೆ. ಅದರಲ್ಲಿ ಒಂದು ವಿಧಾನ ಎಲಿಸಾ. ಎಲಿಸಾ ಅಂದರೆ ಎನ್ಝೈಮ್ ಲಿಕ್ವಿಡ್ ಇಮ್ಯುನೋ ಸಾರ್ಬೇಟ್ ಅಸ್ಸೇ ಅಂತ ಫುಲ್ ಫಾರ್ಮ್. ಎಲಿಸಾ. ಓಕೆ, ಇದನ್ನು ಹೊರತುಪಡಿಸಿ PCR ಅಂತ ಇನ್ನೊಂದು ಮೆಥಡ್ ಇದೆ. ಅದರಿಂದ ಕೂಡ ಈ ಕಾಯಿಲೆಯನ್ನು ಕಂಡುಹಿಡಿಬೋದು. ನೆಕ್ಸ್ಟು ವೆಸ್ಟರ್ನ್ ಬಾಲ್ಟ್ ಅಂತ ಮತ್ತೊಂದು ಇದೆ. ಹಾಗೆ ರ್ಯಾಪಿಡ್ ಆ್ಯಂಡ್ ಪಾಯಿಂಟ್ ಆಫ್ ಕೇರ್ ಟೆಸ್ಟ್ ಅಂತ ಮಾಡ್ತಾರೆ. ನ್ಯೂಕ್ಲಿಕ್ ಆ್ಯಸಿಡ್ ಬೇಸ್ಡ್ ಟೆಸ್ಟ್ ಅಂತ ಮಾಡ್ತಾರೆ. ಇದರಲ್ಲಿ ಮೊದಲ 3 ಎಲಿಸಾ, PCR, ವೆಸ್ಟರ್ನ್ ಬ್ಲಾಟ್ ವಿಧಾನಗಳನ್ನು ಅತಿ ಹೆಚ್ಚು ಬಾರಿ ಬಳಸಲಾಗ್ತದೆ. ರಕ್ತದ ಗುಂಪನ್ನು ಗುರುತಿಸಿದಂಥವರು ಯಾರು ಅನ್ನೋದು ಮುಂದಿನ ಪ್ರಶ್ನೆ. ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಾರ್ಲ್ ಲ್ಯಾಂಡ್ಸ್ಟೈನ್ ರಕ್ತದ ಗುಂಪನ್ನು ಗುರುತಿಸ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಇನ್ನು ರಕ್ತ ಪರಿಚಲನೆಯ ಪಿತಾಮಹ ಅಂತ ನಾವು ವಿಲಿಯಂ ಹಾರ್ವಿ ಅವರನ್ನ ಕರಿತೀವಿ.
ನೆನಪಲ್ಲಿ ಇಟ್ಕೊಂಡಿರಿ, ಈ ಎರಡು ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆಗಳು. ಅತಿ ಶೀಘ್ರವಾಗಿ ಬೆಳೀತಕ್ಕಂಥ ಸಸ್ಯ ಯಾವುದು ಅಂತ ಮುಂದಿರ್ತಕ್ಕಂಥ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನೀಲಗಿರಿ ಸಸ್ಯ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ಒಂದು ಸಸ್ಯವಾಗಿರ್ತದೆ. ಜೊತೆಗೆ ಅತ್ಯಂತ ಆಳವಾಗಿ ನೀರನ್ನು ಹೀರುವುದರಿಂದ ಕೆಲವು ಪ್ರದೇಶಗಳಲ್ಲಿ ಈ ಬೆಳೆಯನ್ನು ನಿಷೇಧ ಕೂಡ ಮಾಡ್ತಾರೆ. ಯಾಕೆ ಕಾರಣ, ಯಾವ ಒಂದು ಕಾರಣಕ್ಕೆ ನಿಷೇಧ ಮಾಡ್ತಾರೆ ಅಂದರೆ ಅಂತರ್ಜಲ ಮಟ್ಟವನ್ನು ಅತಿ ಆಳಕ್ಕೆ ಈ ಒಂದು ನೀಲಗಿರಿ ಗಿಡ ಹೋಗಿ ನೀರನ್ನು ಹೀರ್ಕೊಳ್ಳೋದ್ರಿಂದ ಅಂತರ್ಜಲದ ಮಟ್ಟ ಕಡಿಮೆ ಆಗುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಗಿಡವನ್ನು ಎಲ್ಲ ಕಡೆ ಬೆಳೆಯೋದಿಲ್ಲ. ಅತ್ಯಂತ ಶೀಘ್ರವಾಗಿ ಬೆಳೀತಕ್ಕಂಥ ಗಿಡ ಯಾವುದಪ್ಪ ಅಂದರೆ ನೀಲಗಿರಿ. ಮಧುಮೇಹಿ ರೋಗಿಯ ಮೂತ್ರಖಂಡದಲ್ಲಿ ಕಂಡುಬರುವಂಥ ಅಂಶ ಯಾವುದು? ಮಧುಮೇಹಿ ರೋಗಿಯ ಮೂತ್ರದಲ್ಲಿ ಕಂಡುಬರ್ತಕ್ಕಂಥ ಅಂಶ ಆಪ್ಷನ್ 1 ಗ್ಲೂಕೋಸ್. ಮಧುಮೇಹಿ ರೋಗಿಯ ಮೂತ್ರದಲ್ಲಿ ಕಂಡುಬರ್ತಕ್ಕಂಥ ಒಂದು ಅಂಶ ಗ್ಲೂಕೋಸ್ ಆಗಿರ್ತದೆ. ಮಾನವನ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾದಂಥ ಸಂದರ್ಭದಲ್ಲಿ ಮಧುಮೇಹ ರೋಗ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತದೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ಮಾಲ್ಟೋಸ್ ಅಂದರೆ ಅದೊಂದು ಡೈಸ್ಯಾಕರೈಡ್ ಆಗಿರ್ತದೆ. 2 ಗ್ಲೂಕೋಸ್ಗಳು ಸೇರಿ ಒಂದು ಮಾಲ್ಟೋಸ್ ಆಗಿರ್ತದೆ. ಲ್ಯಾಕ್ಟೋಸ್ ಅನ್ನೋದನ್ನ ಮಿಲ್ಕ್ ಶುಗರ್ ಅಂತ ಕರೀತಾರೆ. ಹಾಲಿನಲ್ಲಿ ಲ್ಯಾಕ್ಟೋಸ್ ಪ್ರಮಾಣವನ್ನು ನಾವು ಕಾಣ್ತೀವಿ. ಇದು ಕೂಡ ಒಂದು ಡೈಸ್ಯಾಕರೈಡ್. ಇನ್ನು ಸುಕ್ರೋಸ್ ಅಂತ ಒಂದಿದೆ, ಅದು ಕೂಡ ಒಂದು ಡೈಸ್ಯಾಕರೈಡ್, ಅದು ಸಕ್ಕರೆಯಲ್ಲಿ ಕಂಡುಬರ್ತದೆ. ಈ ಸ್ಯಾಕರೈಡ್ಸ್ಗಳ ಬಗ್ಗೆ ಒಂದು ಪ್ರಶ್ನೆ ಅಂತ ನಿಮಗೆ ಎಕ್ಸಾಮಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಮುಂದಿನ ಪ್ರಶ್ನೆ ನೋಡೋಣ. ಮಾನವನ ದೇಹದಲ್ಲಿ ಸರಾಸರಿ ಎಷ್ಟು ರಕ್ತವಿರುತ್ತದೆ? ಮಾನವನ ದೇಹದಲ್ಲಿರ್ತಕ್ಕಂಥ ಸರಾಸರಿಯ ರಕ್ತ. ಸೊ ನೆನಪಲ್ಲಿ ಇಟ್ಕೊಂಡಿರಿ, 5 ರಿಂದ 6 ಲೀಟರ್ ರಕ್ತ ಮಾನವನ ದೇಹದಲ್ಲಿರ್ತಕ್ಕಂಥ ಸರಾಸರಿ ರಕ್ತವಾಗಿರ್ತದೆ. ಮತ್ತು ಮಾನವನ ದೇಹದ ರಕ್ತದ pH ಮೌಲ್ಯ 7.4. ತುಂಬ ಸಲ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಪ್ರದೇಶ ಕೆಳಗಿನವುಗಳಲ್ಲಿ ಯಾವುದಪ್ಪ ಅಂದರೆ ಮೌಸಿನ್ ರಾಮ್. ಆಪ್ಷನ್ 2. ಭಾರತದಲ್ಲಿ ಮೌಸಿನ್ ರಾಮ್ ಅತಿ ಹೆಚ್ಚು ಮಳೆಯನ್ನು ಪಡೀತದೆ. ಇದು ಕಂಡುಬರತಕ್ಕಂಥದ್ದು ಮೇಘಾಲಯ ರಾಜ್ಯದಲ್ಲಿ. ಮೇಘಾಲಯದ ರಾಜ್ಯದ ಮೌಸಿನ್ ರಾಮ್ ಅತಿ ಹೆಚ್ಚು ಮಳೆ ಪಡೀತಕ್ಕಂಥ ಪ್ರದೇಶ. ಇನ್ನು ಆಗುಂಬೆಯನ್ನು ನಮ್ಮ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ನೆನಪಲ್ಲಿ ಇಟ್ಕೊಂಡ್ರಿ, ಚಿರಾಪುಂಜಿ ಅಂತ ಇದೆಯಲ್ಲ, ಇದು ಆಗುಂಬೆಯನ್ನು ನಮ್ಮ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೆಯಲಾಗ್ತದೆ. ಇನ್ನು ಕವರಟ್ಟಿ ಇದೆಯಲ್ಲ, ಇದು ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಇದೆಯಲ್ಲ ಅದರ ರಾಜಧಾನಿ. ಕವರಟ್ಟಿ ಅನ್ನೋದು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿಯಾಗಿದೆ. ನೆನಪಲ್ಲಿ ಇಟ್ಕೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? 2011 ಜನಗಣತಿ ಪ್ರಕಾರ ನೀವೆಲ್ಲವನ್ನ ನೋಡಬೇಕಾಗತ್ತೆ. 2011 ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ಇಡೀ ನಮ್ಮ ಭಾರತದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ತಮಿಳುನಾಡು, ರಾಜಸ್ಥಾನ, ಕರ್ನಾಟಕ ಈ ರಾಜ್ಯಗಳು ಕ್ರಮವಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳಾಗಿವೆ. ಜಗತ್ನಲ್ಲಿ ಹೋದರೆ ಚೀನಾ ಮೊದಲನೇ ಸ್ಥಾನದಲ್ಲಿ ಬರ್ತದೆ. ನಮ್ಮ ಭಾರತ 2, ಅಮೆರಿಕ 3ನೇ ಸ್ಥಾನದಲ್ಲಿ ಟಾಪ್ 3 ಕಂಟ್ರೀಸ್ಗಳಲ್ಲಿ ಬರ್ತವೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶ ಜಗತ್ನಲ್ಲಿ ಹೋದರೆ ವ್ಯಾಟಿಕನ್ ಸಿಟಿ ಜಗತ್ತಿನಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಕರ್ನಾಟಕದ ಜನಸಂಖ್ಯೆಗೆ ಬಂದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು ಬೆಂಗಳೂರು ನಗರ. 2011 ಜನಗಣತಿ ಪ್ರಕಾರ ಬೆಂಗಳೂರು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ರೆ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವುದಪ್ಪ ಅಂದರೆ ಕೊಡಗು, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಗದಗ, ರಾಮನಗರ. ನೆಕ್ಸ್ಟು ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂತ ಮುಂದಿನ ಪ್ರಶ್ನೆ ಕೇಳಿದ್ದಾರೆ. ತುಂಬ ಸಲ ಎಕ್ಸಾಮ್ಸಲ್ಲಿ ಈ ಪ್ರಶ್ನೆನ ಕೇಳ್ತಾರೆ. 1,91,791 ಚದರ ಕಿಲೋಮೀಟರ್ಗಳು ಕರ್ನಾಟಕದ ವಿಸ್ತೀರ್ಣವಾಗಿದೆ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಅನ್ನೋದು ಮುಂದಿನ ಪ್ರಶ್ನೆಯಾಗಿರ್ತದೆ. ತುಂಬ ಸಲ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ 3 ಮುಳ್ಳಯ್ಯನಗಿರಿ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದಂಥ ಶಿಖರ ಮುಳ್ಳಯ್ಯನಗಿರಿಯಾಗಿದ್ದು, ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳು ಬಾಬಾ ಬುಡನ್ಗಿರಿ ಬೆಟ್ಟದ ಸಾಲಿನಲ್ಲಿ ಮುಳ್ಳಯ್ಯನಗಿರಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿರಬೇಕು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ಗಿರಿ ಬೆಟ್ಟಗಳ ಸಾಲಿನಲ್ಲಿ ಮುಳ್ಳಯ್ಯನಗಿರಿ ಕಂಡು ಬರ್ತದೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ರಂಗನತಿಟ್ಟು ಪಕ್ಷಿಧಾಮ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ? ಸೊ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದನ್ನ ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕರೀತಾರೆ. ಕರ್ನಾಟಕದ ಪಕ್ಷಿ ಕಾಶಿ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷಿಧಾಮಗಳು ಯಾವುದಪ್ಪ ಅಂದರೆ ಉತ್ತರ ಕನ್ನಡದಲ್ಲಿ ಹತ್ತಿವೆರೆ, ಹಾವೇರಿಯಲ್ಲಿ ಬಂಕಾಪುರ, ಯಾದಗಿರಿಯಲ್ಲಿ ಬೊನಾಳ, ಬೆಳಗಾವಿಯಲ್ಲಿ ಘಟಪ್ರಭಾ, ಶಿವಮೊಗ್ಗದಲ್ಲಿ ಬುಡವಿ, ಗದಗಲ್ಲಿ ಮಾಗಡಿ ಮತ್ತು ಶಿವಮೊಗ್ಗದಲ್ಲಿ ಮಂಡಗದ್ದೆ. ಇಲ್ಲಿ ಪಕ್ಷಿಧಾಮಗಳನ್ನು ನಾವು ಕಾಣಬಹುದು.
ನೆಕ್ಸ್ಟು ರೈತ ಮಿತ್ರ ಅಂತ ಕೆಳಗಿನ ಯಾವುದನ್ನು ಕರೀತಾರೆ? ಎರೆಹುಳವನ್ನು ರೈತ ಮಿತ್ರ ಅಂತ ಕರೆಯಲಾಗ್ತದೆ, ನಿಮಗೆಲ್ಲ ಗೊತ್ತಿರುತ್ತೆ ಇದು. ನೆಕ್ಸ್ಟು ವಿಟಮಿನ್ ಡಿ ಕೊರತೆ, ವಿಟಮಿನ್ ಡಿ ಕೆಳಗಿನ ಯಾವುದರಿಂದ ದೊರೆಯುತ್ತದೆ? ವಿಟಮಿನ್ ಡಿ ಸೂರ್ಯನ ಕಿರಣದಿಂದ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ಆಗಿರ್ತದೆ. ವಿಟಮಿನ್ ಡಿ ಸೂರ್ಯನ ಕಿರಣಗಳು ಮತ್ತು ಮೊಟ್ಟೆ, ಸ್ವಾಭಾವಿಕವಾದರೆ ಸೂರ್ಯನ ಕಿರಣ, ಆಹಾರ ಪದ್ಧತಿಯಲ್ಲಾದರೆ ಮೊಟ್ಟೆಗಳ ಸೇವನೆಯಿಂದ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಕ್ಯಾಲ್ಸಿಫೆರಾಲ್ ಅನ್ನೋದು ವಿಟಮಿನ್ ಡಿನ ರಾಸಾಯನಿಕ ಹೆಸರಾಗಿರ್ತದೆ, ಬಹಳ ಇಂಪಾರ್ಟೆಂಟು. ಇದನ್ನು ಹೊರತುಪಡಿಸಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಎಕ್ಸಾಮ್ಸಲ್ಲಿ ತುಂಬ ಸಲ ಪ್ರಶ್ನೆಗಳನ್ನು ಕೇಳ್ತಾರೆ. ವಿಟಮಿನ್ ಎ ಏನ್ಬಿಟ್ಟು ಅದರ ರಾಸಾಯನಿಕ ಹೆಸರು ರೆಟನಾಲ್ ಅಂತ, ಅದರ ಕೊರತೆ ಉಂಟಾದರೆ ರಾತ್ರಿ ಕುರುಟು ಉಂಟಾಗುತ್ತೆ. ವಿಟಮಿನ್ ಬಿ ಅಲ್ಲಿ ತುಂಬ ಇದೆ, ವೆರೈಟೀಸ್ ಇದೆ, ಅದನ್ನು ಡೀಟೇಲ್ ಆಗಿ ಓದಿ. B1, B2, B3, B6, B9, B12 ಅಂತ ಬರ್ತವೆ. ವಿಟಮಿನ್ ಸಿ ಕೊರತೆ ಉಂಟಾದರೆ ಬೆರಿ ಬೆರಿ ಅನ್ನೋ ಒಂದು ಕಾಯಿಲೆ ಬರ್ತದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೀವು ಓದ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ದೇಹದಲ್ಲಿನ ಅತಿ ದೊಡ್ಡ ಮೂಳೆ ಯಾವುದು? ಮಾನವನ ದೇಹದ ಅತಿ ದೊಡ್ಡ ಮೂಳೆ, ಸರಿಯಾದಂಥ ಉತ್ತರ ಆಪ್ಷನ್ 1 ಫೀಮರ್ ಅನ್ನೋದು ಮಾನವನ ದೇಹದ ಅತಿ ದೊಡ್ಡ ಮೂಳೆ ಆಗಿದೆ. ತೊಡೆ ಮೂಳೆ ಅಂತಲೂ ಕೂಡ ಇದನ್ನು ಕರೀತಾರೆ. ಮತ್ತು ಸ್ಟೆಪಿಸ್ ಅನ್ನೋದು ಮಾನವನ ದೇಹದ ಅತಿ ಚಿಕ್ಕ ಮೂಳೆ, ಇದು ಮಧ್ಯ ಕಿವಿಯಲ್ಲಿ ಕಂಡುಬರ್ತದೆ. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದನ್ನು ಏನಂತ ಕರಿತೀವಿ? ಫೋಟೋವೋಲ್ಟಾಯಿಕ್ ಸೆಲ್, ಫೋಟೋವೋಲ್ಟಾಯಿಕ್ ಸೆಲ್ ಅಂತ ಕರೆಯಲಾಗ್ತದೆ. ಕಾಲುಬಾಯಿ ರೋಗ ಕಂಡುಬರ್ತಕ್ಕಂಥ ಪ್ರಾಣಿ ಯಾವುದು ಅಂತ ಮುಂದಿನ ಪ್ರಶ್ನೆ ಆಗಿದೆ. ಹಸು, ಕುರಿ, ಎತ್ತು ಎಲ್ಲದರಲ್ಲೂ ಕಂಡುಬರುತ್ತೆ, ಹಾಗಾಗಿ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ಮುಂದಿನ ಪ್ರಶ್ನೆ. ಸರಿಯಾದಂಥ ಉತ್ತರ ಇದಕ್ಕೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡದಲ್ಲಿ ಕಂಡುಬರ್ತದೆ. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಮೊದಲನೇದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡದಲ್ಲಿ. ನೆಕ್ಸ್ಟು ಬಂಡೀಪುರ ಚಾಮರಾಜನಗರದಲ್ಲಿ, ನಾಗರಹೊಳೆ ಕೊಡಗಲ್ಲಿ, ಬನ್ನೇರುಘಟ್ಟ ಬೆಂಗಳೂರಲ್ಲಿ ಮತ್ತು ಕುದುರೆಮುಖ ಚಿಕ್ಕಮಗಳೂರಿನಲ್ಲಿ. 2018ರ ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ನೋಡಿ, ಇದು ಆ ವರ್ಷದ ಪ್ರಚಲಿತ ವಿದ್ಯಮಾನ, 130ನೇ ಸ್ಥಾನದಲ್ಲಿತ್ತು. ಪ್ರೆಸೆಂಟ್ ಎಷ್ಟಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಭಾರತ ದೇಶದ ರಾಜ್ಯವೊಂದರ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವ್ರು ಯಾರು ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. ಸೊ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಭಾರತದ ರಾಜ್ಯವೊಂದರ ದೀರ್ಘಕಾಲಿಕ ಮುಖ್ಯಮಂತ್ರಿ. ಈ ಸಿಕ್ಕಿಂನ ಮುಖ್ಯಮಂತ್ರಿಗಳಾಗಿ 24 ವರ್ಷ 165 ದಿನಗಳು ಇವರು ರೆಕಾರ್ಡ್ ಇಂಡಿವಿಜುವಲ್ ಆಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಇದಕ್ಕೂ ಮುಂಚೆ ಈ ಒಂದು ಸಾಧನೆ ಏನಿದೆ 23 ವರ್ಷ 137 ದಿನಗಳು ಜ್ಯೋತಿ ಬಸು ಅಂತ ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು, ಅವರ ಹೆಸರಲ್ಲಿತ್ತು. ಇದನ್ನು ರೀಸೆಂಟಾಗಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಬ್ರೇಕ್ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ ಯೋಜನೆ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ ಅನ್ನೋದು ಮುಂದಿನ ಪ್ರಶ್ನೆ. ಆಯುಷ್ಮಾನ್ ಭಾರತ ಸೊ ಕರ್ನಾಟಕದ ಗತಾವೈಭವ ಕೃತಿಯನ್ನು ರಚನೆ ಮಾಡಿದಂಥವ್ರು ನಿಮಗೆಲ್ಲ ಗೊತ್ತಿರೋ ಹಂಗೆ ಆಲೂರು ವೆಂಕಟರಾಯರು, ಕನ್ನಡದ ಕುಲಪುರೋಹಿತ ಅಂತ ಇವ್ರನ್ನ ನಾವು ಕರಿತೀವಿ. ಇನ್ನು ಡಿ ವಿ ಜಿ ಅವ್ರ ಬಗ್ಗೆ ನೀವು ಕೇಳಿರ್ತೀರಾ. ಡಿ ವಿ ಜಿ ಅವ್ರನ್ನ ಕನ್ನಡದ ಆಧುನಿಕ ಸರ್ವಜ್ಞ ಅಂತ ಕರಿತೀವಿ. ಇವರ ಮಂಕುತಿಮ್ಮನ ಕಗ್ಗ ಅತ್ಯಂತ ಪ್ರಮುಖವಾದಂಥ ಕೃತಿ. ನೆಕ್ಸ್ಟು ಆನಕ್ರು ಅಂತ ಹೇಳಿದ್ರೆ ಅರಕಲಗೂಡು ನರಸಿಂಗ ಕೃಷ್ಣರಾವ್ ಅಂತ ಕನ್ನಡ ಕಾದಂಬರಿಗಳ ಸಾರ್ವಭೌಮ ಅಂತ ಕರೆಯಲಾಗ್ತದೆ. ನೆಕ್ಸ್ಟು ಬೆಟಗೆರೆ ಕೃಷ್ಣ ಶರ್ಮ ಅವ್ರ ಬಗ್ಗೆ ಅಂತ ನೀವು ಕೇಳಿರ್ತೀರಾ. ಕರ್ನಾಟಕ ರಾಜ್ಯದ 37ನೇ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಂಥವ್ರು ಯಾರಪ್ಪ ಅಂತ ಹೇಳಿದ್ರೆ TM ವಿಜಯ ಭಾಸ್ಕರ್. ಇವರು 37ನೇ ಹಾಗೂ ಪ್ರಸ್ತುತ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಇವರು ಹಿಂದೆ ರತ್ನಪ್ರಭಾ ಅವರು 36ನೇ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವೆರಡು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು ಪಿ ವಿ ರಾವ್ ಅವರು 1956ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ನೆಕ್ಸ್ಟ್ ಪ್ರಶ್ನೆ,
ಈಶಾ ಫೌಂಡೇಶನ್ನ ಸ್ಥಾಪಕರು ಯಾರು? ಈಶಾ ಫೌಂಡೇಶನ್ ಇದನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜಗ್ಗಿ ವಾಸುದೇವ್, ಸದ್ಗುರು ಅಂತ ನಾವು ಕರಿತೀವಿ. ಇವರು ಈಶಾ ಫೌಂಡೇಶನ್ನ ಸ್ಥಾಪನೆ ಮಾಡಿದ್ದು 1992 ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಈಶಾ ಫೌಂಡೇಶನ್ನ ಸ್ಥಾಪನೆ ಮಾಡ್ತಾರೆ. ಜಗ್ಗಿ ವಾಸುದೇವ್ ಯಾರಪ್ಪ ಅಂದರೆ ಒಬ್ಬ ಭಾರತೀಯ ಯೋಗ ಗುರು, ನ್ಯೂಯಾರ್ಕ್ ಬೆಸ್ಟ್ ಸೆಲ್ಲಿಂಗ್ಸ್ನ ಬರಹಗಾರರು ಕೂಡ ಹೌದು. ಯೋಗವನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಇವರು ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ 92ನೇ ಇಸ್ವಿಯಲ್ಲಿ ಈಶಾ ಫೌಂಡೇಶನ್ನ ಸ್ಥಾಪನೆ ಮಾಡ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. 2018ರ ಫಿಫಾ ವಿಶ್ವಕಪ್ ಎಲ್ಲಿ ನಡೀತು? ಇದು ಕೂಡ ಆಗಿನ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ. ರಷ್ಯಾದಲ್ಲಿ ಅದು ನಡೆದಿತ್ತು. ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ 2020ಕ್ಕೆ. ಇನ್ನು ಜಗತ್ತಿನ ಅತಿ ಎತ್ತರವಾದಂಥ ಏಕತಾ ಪ್ರತಿಮೆ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನರ್ಮದಾ ನದಿ. ಜಗತ್ತಿನ ಅತಿ ಎತ್ತರದ ಏಕತಾ ಪ್ರತಿಮೆ 182 ಮೀಟರ್ ಎತ್ತರದ ಏಕತಾ ಪ್ರತಿಮೆ, ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆ ಗುಜರಾತಿನ ನರ್ಮದಾ ನದಿಯ ಸರ್ದಾರ್ ಸರೋವರ ಅಣೆಕಟ್ಟು ಪಕ್ಕ ಕೆವಾಡಿಯಾ ಅನ್ನೋ ಒಂದು ಗ್ರಾಮ ಬರ್ತದೆ, ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಿರ್ತೀವಿ? ಇವಾಗ ತಾನೇ ಮೇಲ್ಗಡೆ ಪ್ರಶ್ನೆಯಲ್ಲಿ ನಿಮಗೆ ಹೇಳಿದೆ, ನವೆಂಬರ್ 1 ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ. ಬಾಕ್ಸರ್ ಕದನ ಯಾವ ವರ್ಷ ನಡೀತು ಅಂತ ಮುಂದಿನ ಪ್ರಶ್ನೆ ಇದೆ. 1764ನೇ ಇಸ್ವಿಯಲ್ಲಿ ಬಾಕ್ಸರ್ ಕದನವನ್ನು ನಡೆಯಿತು. ಬಂಗಾಳದ ನವಾಬ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆದಂಥ ಯುದ್ಧವೇ ಬಾಕ್ಸರ್ ಕದನ. ಬಾಕ್ಸರನ್ನು ಹೊರತುಪಡಿಸಿ ಪ್ಲಾಸಿ ಕದನದ ಬಗ್ಗೆ ಕೇಳ್ತಾರೆ ಜಾಸ್ತಿ. 1757ರಲ್ಲಿ ಬಂಗಾಳದ ನವಾಬ ಸಿರಾಜು ಉದ್ ದೌಲಾ ಮತ್ತು ಬ್ರಿಟಿಷ್ ಸೈನ್ಯದ ನಡುವೆ ಪ್ಲಾಸಿ ಕದನ ನಡೆದಿತ್ತು. ಎರಡೂ ಯುದ್ಧಗಳ ಬಗ್ಗೆ ಎಕ್ಸಾಮಲ್ಲಿ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ಮುಂದಿನ ಪ್ರಶ್ನೆಯಾಗಿದೆ. ಎ.ಒ. ಹ್ಯೂಮ್ ಅವರು 1885ನೇ ಇಸ್ವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. W.C. ಬ್ಯಾನರ್ಜಿಯವರು ಈ ಒಂದು ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು 3 ವಿಷಯಗಳನ್ನು ನಿಮಗೆ ಇಲ್ಲಿ ಹೇಳ್ಬಿಡ್ತೀನಿ, ಎಕ್ಸಾಮಲ್ಲಿ ಜಾಸ್ತಿ ಕೇಳಿರೋದು. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು W.C. ಬ್ಯಾನರ್ಜಿ, ಸ್ಥಾಪನೆ ಮಾಡಿದವರು ಎ.ಒ. ಹ್ಯೂಮ್. ಸ್ಥಾಪನೆಯಾಗಿದ್ದು 1885ನೇ ಇಸ್ವಿಯಲ್ಲಿ ಮುಂಬೈನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, 1917ನೇ ಇಸ್ವಿ ಮತ್ತು 1917ನೇ ಇಸ್ವಿಯಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಅಧಿವೇಶನ ನಡೀತದೆ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಅದರ ಅಧ್ಯಕ್ಷತೆಯನ್ನು ಆ್ಯನಿ ಬೆಸೆಂಟ್ ಅವರು ವಹಿಸ್ಕೋತಾರೆ. ಈ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಮೊಟ್ಟ ಮೊದಲ ಮಹಿಳೆ ಅಂತ ಆ್ಯನಿ ಬೆಸೆಂಟ್ ಅವರು ಆಗ್ತಾರೆ. ಹಾಗಾಗಿ ನೀವು ಇದನ್ನು ನೆನಪಲ್ಲಿ ಇಟ್ಕೋಬೇಕು. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದರೆ ಆ್ಯನಿ ಬೆಸೆಂಟ್. ಭಾರತದವ್ರನ್ನ ಕೇಳಿದ್ರೆ ನೆಕ್ಸ್ಟ್ 1925ರಲ್ಲಿ ಕಾನ್ಪುರದಲ್ಲಿ ಅಧಿವೇಶನ ನಡೀತದೆ. ಅದರಲ್ಲಿ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂತಹ ಮೊಟ್ಟ ಮೊದಲ ಭಾರತದ ಮಹಿಳೆ ಯಾರಪ್ಪ ಅಂದರೆ ಸರೋಜಿನಿ ನಾಯ್ಡು. ಜನರಲ್ ಆಗಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಮಹಿಳೆ ಯಾರು ಅಂದರೆ ಆ್ಯನಿ ಬೆಸೆಂಟ್. 1917 ಕಲ್ಕತ್ತಾ ಅಧಿವೇಶನ. ಭಾರತೀಯ ಮಹಿಳೆ ಅಂತ ನಾವು ಸ್ಪೆಸಿಫಿಕ್ ಹೇಳಿದ್ರೆ 1925ರಲ್ಲಿ ಕಾನ್ಪುರದಲ್ಲಿ ಅಧಿವೇಶನ ನಡೀತು. ಅದರ ಅಧ್ಯಕ್ಷತೆಯನ್ನು ಸರೋಜಿನಿ ನಾಯ್ಡು ಅವರು ವಹಿಸ್ಕೊಂಡಿದ್ರು. ಎರಡನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರಿ. ಇನ್ನು ಕರ್ನಾಟಕದಲ್ಲಿ ಒಂದು ಅಧಿವೇಶನ ನಡೆದಿತ್ತು 1924ರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿತ್ತು. ಇದರ ವಿಶೇಷ ಏನು ಅಂದರೆ ಇಷ್ಟು ವರ್ಷಗಳ ಒಂದು ಅಧಿವೇಶನ ನಡೆದಿದೆ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದಂಥ ಏಕೈಕ ಅಧಿವೇಶನ ಇದು. ಹಾಗಾಗಿ ಇದ್ರ ಬಗ್ಗೆನೂ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಆತ್ಮೀಯ ಸಭಾದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡಿದಂಥವ್ರು ರಾಜಾರಾಮ್ ಮೋಹನ್ ರಾಯ್, ಬ್ರಹ್ಮ ಸಮಾಜದ ಸ್ಥಾಪಕರು ಕೂಡ ಹೌದು. ಇನ್ನು ನಮಗೆ ಉಳಿದಂಥ ಆಪ್ಷನ್ಗಳನ್ನು ನೋಡೋದಾದರೆ ದಯಾನಂದ ಸರಸ್ವತಿಯವರು ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರು. ಆತ್ಮಾನಂದರು ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನನ್ನು ಸ್ವಾಮಿ ವಿವೇಕಾನಂದರು ಮತ್ತು ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪನೆ ಮಾಡ್ತಾರೆ. 1924ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಂಥ ರಾಜ್ಯ, ನಾನು ಇವಾಗ ತಾನೇ ನಿಮ್ಗೆ ಹೇಳಿದೆ ಕರ್ನಾಟಕ. ನೋಡಿ, ಈ ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ. 24ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿತ್ತು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಏಕೈಕ ಅಧಿವೇಶನ ಇದು. ಬಂಗಾಳ ವಿಭಜನೆಯ ಸಮಯದಲ್ಲಿದ್ದ ವೈಸ್ರಾಯ್ ಯಾರು? ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿದ್ದಂತಹ ವೈಸ್ರಾಯ್. ಯಾವಾಗ ವಿಭಜನೆ ಆಯಿತು ಅಂದರೆ 1905 ಅಕ್ಟೋಬರ್ 16ನೇ ತಾರೀಕು. ಅಕ್ಟೋಬರ್ 16 ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ, ರೀಸೆಂಟಾಗಿ ಆ ಡೇಟ್ಗಳನ್ನು ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ. 1905 ಅಕ್ಟೋಬರ್ 16ನೇ ತಾರೀಕು ವಿಭಜನೆಯನ್ನು ಮಾಡಿತು. ಆ ಸಂದರ್ಭದಲ್ಲಿ ಲಾರ್ಡ್ ಕರ್ಜನ್ ಇದ್ದಿದ್ದು. 2ಕ್ಕಿಂತ ಹೆಚ್ಚು ಮಕ್ಕಳಿಗೆ ಪಂಚಾಯಿತಿ ಸದಸ್ಯತ್ವಕ್ಕೆ ಅನರ್ಹನೆಂಬ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ ಅಂತ ಮುಂದಿನ ಪ್ರಶ್ನೆ.
ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂದಿನ ಪ್ರಚಲಿತ ವಿದ್ಯಮಾನ ಇದು. 2ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಪಂಚಾಯತಿ ಸದಸ್ಯತ್ವಕ್ಕೆ ಅನರ್ಹ ಅಂತ ಆವಾಗ ಘೋಷಣೆ ಆಗಿದ್ದು ಒಡಿಸ್ಸಾ ರಾಜ್ಯಕ್ಕೆ. ಓಕೆ, ಕರ್ನಾಟಕ ರಾಜ್ಯದ 15ನೇ ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಸದಸ್ಯರಾಗಿ ನೇಮಕಗೊಂಡಂಥವರು ವಿನಿಶಿ ನೀರೋ. ಅಪ್ಡೇಟ್ ಮಾಡ್ಕೊಳ್ಳಿ, ಇವಾಗ ಇದ್ದಾರಾ ಅಥವಾ ಚೇಂಜ್ ಆಗಿದ್ದಾರಾ ಅಂತ ಅಪ್ಡೇಟ್ ಮಾಡ್ಕೊಳ್ಳಿ ಇದನ್ನು. ಇತ್ತೀಚೆಗೆ ರೈತರಿಗೆ ಉಚಿತ ವಿದ್ಯುತ್ ಘೋಷಣೆ ಮಾಡಿದಂಥ ರಾಜ್ಯ ಸರ್ಕಾರ ಯಾವುದು? ಸೊ ಈ ಪ್ರಶ್ನೆಗೆ ತೆಲಂಗಾಣ, ರಾಜಸ್ಥಾನ ಎರಡೂ ಉತ್ತರ ಆಗುತ್ತೆ. ಕಾರಣ, ತೆಲಂಗಾಣ ಕೂಡ ಒಂದು ಯೋಜನೆನ 24 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಒಂದು ಯೋಜನೆ ಜಾರಿ ತಂದಿದ್ರು ಆ ಸಂದರ್ಭದಲ್ಲಿ, ಮತ್ತು ರಾಜಸ್ಥಾನ ಕೂಡ 2018 ಅಕ್ಟೋಬರ್ನಲ್ಲಿ ಪ್ರತಿ ವರ್ಷಕ್ಕೆ 10,000 ಗಂಟೆಗಳ ವಿದ್ಯುತ್ತನ್ನು ಕೊಡ್ತೀವಿ, ಉಚಿತ ವಿದ್ಯುತ್ತನ್ನು ಕೊಡ್ತೀವಿ ಅಂತ ತಂದಿದ್ರು. ಹಾಗಾಗಿ ಎರಡೂ ಆಯ್ಕೆಗಳು ಸರಿಯಾಗ್ತವೆ, ತೆಲಂಗಾಣ ಮತ್ತು ರಾಜಸ್ಥಾನ. ಇತ್ತೀಚೆಗೆ ಉತ್ತರ ಪ್ರದೇಶದ ಅಲಹಾಬಾದನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಪ್ರಯಾಗ್ರಾಜ್ ಅಂತ ಉತ್ತರ ಪ್ರದೇಶದ ಅಲಹಾಬಾದ್ನ ಮರುನಾಮಕರಣ ಮಾಡಿದ್ದಾರೆ. 2018-19ನೇ ಸಾಲಿನ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು HD ದೇವೇಗೌಡರು. ಸಿಂಧೂ ನಾಗರಿಕತೆ ಜನರಿಗೆ ಪರಿಚಯವಿರದ ಲೋಹ ಯಾವುದು ಅನ್ನೋದು ಮುಂದಿನ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಜನರಿಗೆ ಒಂದು ಪರಿಚಯ ಇಲ್ಲದೆ ಇರತಕ್ಕಂಥ ಲೋಹ ಕಬ್ಬಿಣ. ಅಶೋಕನಿಗೆ ಬೌದ್ಧ ಧರ್ಮವನ್ನು ಸೇರುವಂತೆ ಪ್ರೇರೇಪಿಸಿದಂಥ ಬೌದ್ಧ ಸನ್ಯಾಸಿ ಉಪಗುಪ್ತ. ಗುಲಾಮಿ ಸಂತತಿಯ ಸ್ಥಾಪಕರು ಯಾರಾಗಿರ್ತಾರೆ ಅಂತ ಮುಂದಿನ ಪ್ರಶ್ನೆ. ಗುಲಾಮಿ ಸಂತತಿಯ ಸ್ಥಾಪಕರು ಯಾರಾಗಿದ್ದಾರೆ? ಸರಿಯಾದಂಥ ಉತ್ತರ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ. ನೆಕ್ಸ್ಟ್, ಮಧ್ವಾಚಾರ್ಯರು ಸ್ಥಾಪಿಸಿದಂಥ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ್ರು, ನೆನಪಲ್ಲಿ ಇಟ್ಕೊಂಡಿರಿ. ಇನ್ನು ಯುರೋಪ್ನಿಂದ ಭಾರತಕ್ಕೆ ಜಲಮಾರ್ಗವನ್ನು ವಾಸ್ಕೋಡಿಗಾಮ ಯಾವ ಒಂದು ಕಂಡುಹಿಡಿದಿದ್ದಾನೆ, ಆತ ಯಾವ ದೇಶದವನು ಅಂತ ಮುಂದಿನ ಪ್ರಶ್ನೆ. ಪೋರ್ಚುಗಲ್ ದೇಶ 1498 ಬಂದದ್ದು ಜಲಮಾರ್ಗವನ್ನು ಕಂಡುಹಿಡಿದದ್ದು. ಮುಂದಿನ ಪ್ರಶ್ನೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗುತ್ತೆ. ಇಲ್ಲಿ ಆನ್ಸರ್ಸ್ ಮಾತ್ರ ನಾನು ಕೊಡ್ತೀನಿ, ಅಲ್ಲಿ ಹೋಗಿ ನೀವು ರೀಸೆಂಟ್ ವಿಡಿಯೋಗಳಲ್ಲಿ ನೋಡ್ಕೋಬೋದು. 2, 3, 5, 7, 9 ಮುಂದುವರೆದ ಸಂಖ್ಯೆ ಯಾವುದು? 2, 3, 5, 7, 9. ಸರಿಯಾದಂಥ ಉತ್ತರ ಇದಕ್ಕೆ 11, ಯಾಕಂದರೆ ಕಂಟಿನ್ಯೂಷನ್ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬೆಸ ಸಂಖ್ಯೆಗಳ ಒಂದು ವಿಧಾನ. ಕಾವೇರಿ ಅನ್ನ ಈ ರೀತಿ ಮೆನ್ಷನ್ ಮಾಡಿದ್ದಾರೆ, ಹಾಗಾದರೆ ಕೃಷ್ಣವನ್ನ ಯಾವ ರೀತಿ ಮೆನ್ಷನ್ ಮಾಡ್ಬೋದು ಅಂತ. ಇಲ್ಲೇನಿದೆ ರಿವರ್ಸ್ ಬರೆದಿದ್ದಾರೆ ಅಷ್ಟೇ ನೋಡಿ. KAVERI ಅನ್ನೋದನ್ನು ರಿವರ್ಸ್ ಬರ್ಕೊಂಡಿದ್ದಾರೆ. ರಿವರ್ಸ್ ಅಂದರೆ IREVAK ರಿವರ್ಸ್ ಬರೆದಿದ್ದಾರೆ ಅಷ್ಟೇ. ಈ ಕಡೆ ಶಬ್ದಗಳನ್ನು ಈ ಕಡೆ ಉಲ್ಟಾ ಬರೆದಿದ್ದಾರೆ, ಹಿಂಗಿರೋದನ್ನು ಈ ಥರ ಬರೆದಿದ್ದಾರೆ. ಅದೇ ರೀತಿ ಕೃಷ್ಣ ಅನ್ನೋದನ್ನು ರಿವರ್ಸ್ ಬರ್ಕೊಬಂದರೆ ಮೊದಲು ANHSIRK ಆಪ್ಷನ್ 1 ಸರಿಯಾದಂಥ ಉತ್ತರ ಆಗುತ್ತೆ. ರಾಜೀವನ 15 ವರ್ಷಗಳ ನಂತರದ ವಯಸ್ಸು 5 ವರ್ಷ ಹಿಂದಿನ ವಯಸ್ಸಿಗಿಂತ 5 ಪಟ್ಟಾದರೆ ಈಗಿನ ವಯಸ್ಸೆಷ್ಟು ಅಂತ ಮುಂದಿನ ಪ್ರಶ್ನೆ ಆಗಿರ್ತದೆ. ಸುಮಾರು 10 ವರ್ಷಗಳಾಗಿರ್ತವೆ. ಇದರ ವಿವರಣೆಯನ್ನು ನೀವು ನೋಡ್ಕೊಳ್ಳಿ. ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಒಂದು ವಿಡಿಯೋನ ಹಾಕಿರ್ತೀನಿ, ಅದನ್ನು ನೋಡ್ಕೋಬೋದು ನೀವು. 150 ಮೀಟರ್ ಉದ್ದದ ರೈಲು 90 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತದೆ. ಈ ರೈಲು 150 ಮೀಟರ್ ಉದ್ದದ ರೈಲು ನಿಲ್ದಾಣವನ್ನು ದಾಟಲು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಅಂತ ಕೇಳಿದ್ದಾರೆ. 12 ಮೀಟರ್ ಪರ್ ಸೆಕೆಂಡ್ ಆಪ್ಷನ್ 1. ಒಂದು ವಸ್ತು 150 ರೂಗೆ ಕೊಂಡು 100 ರೂಪಾಯಿಗಳನ್ನು ಅದಕ್ಕೆ ಖರ್ಚು ಮಾಡಿ ಹೊಸ ವಸ್ತುವನ್ನು ತಯಾರಿಸಿ 300 ರೂಗೆ ಮಾರಿದರೆ ಆಗುವಂಥ ಲಾಭ ಅಥವಾ ನಷ್ಟದ ಶೇಕಡವಾರು ಎಷ್ಟು ಅಂತ ಕೇಳಿದ್ದಾರೆ. 20% ಲಾಭ ಉಂಟಾಗುತ್ತೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಗೊಗಾಯ್ ಅವರಾಗಿದ್ದರು. ಶರತ್ ಬೋಬ್ಡೆ ಅವರು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರಾಗಿರ್ತಾರೆ. ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ರಂಜನ್ ಗೊಗಾಯ್ ಆಗಿದ್ದರು. ಇವಾಗ ಬೋಬ್ಡೆ ಅವರು ಶರತ್ ಬೋಬ್ಡೆ ಅವರು ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರಾಗಿರ್ತಾರೆ, ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ರಾಷ್ಟ್ರಪತಿಯವರು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಬಳಸ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. ಸಂವಿಧಾನದ 352ನೇ ವಿಧಿಯನ್ನು ಬಳಸಿಕೊಂಡು ರಾಷ್ಟ್ರಪತಿಯವರು ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ನಾವು ಕಾಣ್ತೀವಿ ಅಂತ ಪ್ರಶ್ನೆ. ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ 2018 ಆಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ 7, ಬಟ್ ಪ್ರಸ್ತುತವಾಗಿ 5 + 1. ಒಂದು ಯಾಕೆ ಹೇಳ್ತಿದ್ದೀನಿ ಅಂದರೆ ಆಂಧ್ರ ಪ್ರದೇಶ ಆಚೆ ಇದ್ದೀವಿ ಅಂತ ಹೇಳ್ತಾ ಇದೆ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ದ್ವಿಸದನ ಇದೆ, ಮಹಾರಾಷ್ಟ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ಬಿಹಾರದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ. 5 ರಾಜ್ಯಗಳಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿತ್ತು. 2019ರಲ್ಲಿ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನವನ್ನು ಕಳ್ಕೊತು, ಹಾಗಾಗಿ ಅದು ಕೂಡ ಹೋಯ್ತು. ಈ ಒಂದು ಗ್ರೂಪಿಂದ 7 ಇದ್ದಿದ್ದು 6 ಆಯಿತು.
2020 ಜನವರಿಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ನಮಗೆ ವಿಧಾನ ಪರಿಷತ್ ಬೇಡ ಅಂತ ಹೇಳಿ ಒಂದು ಇದನ್ನು ಮಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದ್ದಾರೆ ಆಲ್ರೆಡಿ. ಸೆಂಟ್ರಲ್ ಗೌರ್ಮೆಂಟು ಅದ್ರ ಬಗ್ಗೆ ಯಾವುದೇ ಇನ್ನೂ ನಿರ್ಧಾರ ತಗೊಂಡಿಲ್ಲ. ಹಾಗಾಗಿ ಪ್ರಸ್ತುತವಾಗಿ 6 ರಾಜ್ಯಗಳು ಅನ್ಬೋದು. ಆಂಧ್ರವನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ 5 ರಾಜ್ಯಗಳು ಪ್ರೆಸೆಂಟ್ ಇರತಕ್ಕಂಥವು. ಬಟ್ ಪರೀಕ್ಷೆ ನಡೆದಂಥ ಸಂದರ್ಭ 2018ರಲ್ಲಿ 7 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳನ್ನು ವಿಧಾನ ಪರಿಷತ್ತನ್ನು ಹೊಂದಿತ್ತು. ಪ್ರಸ್ತುತವಾಗಿ ನೀವು 6 ಅಂತ ಕನ್ಸಿಡರ್ ಮಾಡಿ. ಆಂಧ್ರ ಪ್ರದೇಶ ಒಂದು ಪಕ್ಷ ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಏನಾದ್ರು ಅನೌನ್ಸ್ ಮಾಡಿದ್ರೆ 5 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು ಇರ್ತದೆ. ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಂಥ ವರ್ಷ. ಮಾಹಿತಿ ಹಕ್ಕು ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದಂಥ ವರ್ಷ ಯಾವುದು? 2005ನೇ ಇಸ್ವಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂತು. ಸಂವಿಧಾನದ ರಚನಾ ಸಭೆಯ ಅಲ್ಪಸಂಖ್ಯಾತರು ಮತ್ತು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಅಕ್ಟೋಬರ್ 22, 2018 ಯಾವ ದಿನವಾಗಿರುತ್ತದೆ? ಸೋಮವಾರವಾಗಿರುತ್ತದೆ. ನೆಕ್ಸ್ಟ್, ಒಂದು ಭಾವಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ ಪ್ರಕಾಶನು ವಿಮಲಳಿಗೆ ಹೇಗೆ ಹೇಳುತ್ತಾನೆ? ಅವನ ತಾಯಿಯು ನಿನ್ನ ತಂದೆಯ ಒಬ್ಬಳೇ ಮಗಳು, ಹಾಗಾದರೆ ವಿಮಲಳು ಆ ವ್ಯಕ್ತಿಗೆ ಏನಾಗಬೇಕು? ಸೊ ಸರಿಯಾದಂಥ ಉತ್ತರ ಆಪ್ಷನ್ 2 ತಾಯಿ. ಒಂದು ಕೆಲಸವನ್ನು ಎ ಅನ್ನುವರು 24 ದಿನಗಳಲ್ಲಿ, ಬಿ ಅನ್ನುವರು 32 ದಿನಗಳಲ್ಲಿ ಮಾಡಿದರೆ ಇಬ್ಬರು ಸೇರಿ ಆ ಕೆಲಸವನ್ನು ಮಾಡಿದ್ರೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ಮುಂದಿನ ಪ್ರಶ್ನೆ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ 13.714 ದಿನಗಳು ಬೇಕಾಗತ್ತೆ. ಇದೇನು ಫಾರ್ಮುಲಾ ಹಾಕಿ ನೀವು ಡೈರೆಕ್ಟ್ ಮಾಡಿಬಿಡ್ಬೋದು. ಸೂತ್ರ A×B ಡಿವೈಡೆಡ್ ಬೈ A+B ಅಂತ ಬರ್ತದೆ. 24×32 ಡಿವೈಡ್ ಬೈ 24+32 ಮಾಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದು ಒಂದು 20 ನಿಮಿಷದ ಮೇಲಾಗುತ್ತೆ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ನು 13.714. ನೆಕ್ಸ್ಟ್, 25,000 ರು ಅಸಲಿಗೆ 4ರ ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಕ್ಕೆ ಆಗ್ತಕ್ಕಂಥ ಸರಳ ಬಡ್ಡಿ. 25,000 ರೂಪಾಯಿ ಅಸಲು, 4% ಬಡ್ಡಿ, 2 ವರ್ಷ ಟೈಮ್. ಸರಳ ಬಡ್ಡಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. 2,000 ರೂಪಾಯಿ ಸರಳ ಬಡ್ಡಿ ಆಗುತ್ತೆ. ಒಂದು ಆಯತದ ಉದ್ದ 18 ಸೆಂಟಿಮೀಟರ್ ಮತ್ತು ಅಗಲ 10 ಸೆಂಟಿಮೀಟರ್ ಆದರೆ ಅದರ ಒಂದು ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಉದ್ದ ಇಂಟು ಅಗಲ ಡೈರೆಕ್ಟ್ ಪ್ರಶ್ನೆ ಇದು, ಇದನ್ನೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. 180 ಚದರ ಕಿಲೋಮೀಟರ್ಗಳು ಆಗಿರ್ತದೆ. ಇಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾನು ವಿವರಣೆ ಕೊಟ್ಟಿಲ್ಲ. ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ನಾನು ಆ ಮೇನ್ ಚಾನಲಲ್ಲಿ ವಿಡಿಯೋ ಮಾಡಿದ್ಮೇಲೆ ಎಂಡ್ ಸ್ಕ್ರೀನಲ್ಲಿ ಇಲ್ಲಿ ಆ್ಯಡ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಪ್ರತಿ ಪ್ರಶ್ನೆಯನ್ನು ಸ್ವಲ್ಪ ವಿವರಣೆ ಕೊಡ್ತೀನಿ, ಆವಾಗ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪ್ರಶ್ನೆ ಪತ್ರಿಕೆ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.